good to be again with you in studying the Red Sea to Jordan River. ಮತ್ತೊಮ್ಮೆ ನಿಮ್ಮ ಸಂಗಡ ಇರೋದಕ್ಕೆ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಕೆಂಪು ಸಮುದ್ರದಿಂದ ಯೋರ್ದಾನ್ ನದಿಯವರೆಗೆ ಈ ಒಂದು ಅಧ್ಯಯನವನ್ನ ನಾವು ಮುಂದುವರಿಸುವುದಕ್ಕೆ ನಾನು ಸಂತೋಷವುಳ್ಳವನಾಗಿದ್ದೇನೆ. So we are in lesson 14. God teaches Israel to worship. ನಾವು 14ನೇ ಪಾಠಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ದೇವರು ಇಸ್ರಾಯೇಲರಿಗೆ ಆರಾಧಿಸುವುದಕ್ಕೆ ಕಲಿಸಿಕೊಡುವುದನ್ನ ನಾವು ನೋಡ್ತೇವೆ. So there are sacrifices that was very important in the Old Testament. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ ಅನೇಕ ಬಲಿಗಳನ್ನ ಕೊಡಲಾಗಿತ್ತು. ಈ ಬಲಿಗಳು ಬಹಳ ಪ್ರಾಮುಖ್ಯವಾದವು ಎಂಬುದಾಗಿ ನಾವು ನೋಡ್ತೇವೆ. So there is 5 kinds in Leviticus. We read there is burnt offering. ನಾವು ಯಾಜಕ ಕಾಂಡ ಪುಸ್ತಕದಲ್ಲಿ 5 ರೀತಿಯಾದಂತಹ ಬಲಿಗಳ ಕುರಿತಾಗಿ ನಾವು ಅಲ್ಲಿ ಅಧ್ಯಯನ ಮಾಡ್ತೇವೆ. The burnt offering. ಮೊದಲನೇದಾಗಿ ನಾವು ನೋಡ್ತೇವೆ ಸರ್ವಾಂಗ ಹೋಮ ಬಲಿ. Then we have the grain offering. ಮತ್ತೆ ನಾವು ನೋಡ್ತೇವೆ ಧಾನ್ಯದ ನೈವೇದ್ಯ. Then we read about the peace offering. ನಂತರ ನಾವು ನೋಡ್ತೇವೆ ಸಮಾಧಾನದ ಯಜ್ಞ. Then the sin offering. ನಂತರ ನಾವು ನೋಡ್ತೇವೆ ದೋಷ ಪರಿಹಾರದ ಯಜ್ಞ. Then we have the guilt offering. ಅದಾದ ನಂತರ ನಾವು ನೋಡ್ತೇವೆ ಪ್ರಾಯಶ್ಚಿತ್ತದ ಯಜ್ಞ. So all these offerings and sacrifices point towards Lord Jesus Christ. ಈ ಎಲ್ಲ ಬಲಿದಾನಗಳು ಅದು ಕರ್ತನಾದ ಯೇಸು ಕ್ರಿಸ್ತನನ್ನ ಬೆರಳು ತೋರಿಸುವಂತಹದ್ದಾಗಿದೆ. So the covenant with the Israel had 3 important parts. ಇಸ್ರಾಯೇಲ್ ಒಟ್ಟಿಗೆ ಮಾಡಿಕೊಂಡಂತ ಆ ಒಂದು ಒಡಂಬಡಿಕೆಗೆ 3 ಭಾಗಗಳು ಇದ್ದವು. So they had laws they should obey. ಅವರಿಗೆ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತ್ತು. ಆ ಧರ್ಮಶಾಸ್ತ್ರವನ್ನ ಅವರು ಅನುಸರಿಸಬೇಕಾಗಿತ್ತು. There were moral laws, there were spiritual laws, there were hygiene laws. ಅವರಿಗೆ ನೈತಿಕವಾದಂತಹ ಕಾನೂನು ಇತ್ತು, ಅದೇ ರೀತಿಯಾಗಿ ಆತ್ಮಿಕವಾದಂತಹ ಕಾನೂನು ಇತ್ತು. ಅದೇ ಸಮಯದಲ್ಲಿ ಅವರ ಆರೋಗ್ಯಕ್ಕೆ ಶುಚಿತ್ವವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಕೆಲವು ಕಾನೂನುಗಳನ್ನು ಸಹ ಕೊಡಲಾಗಿತ್ತು. But God knew that they will not be able to fulfill the law. ಆದರೆ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು ಖಂಡಿತವಾಗ್ಲೂ ಇವರು ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. So only God made provision for sacrifice. ಆದ ಕಾರಣ ದೇವರು ಬಲಿದಾನಕ್ಕೋಸ್ಕರವಾಗಿ ಮಾರ್ಗವನ್ನ ಸಿದ್ಧಪಡಿಸ್ತಾನೆ. When they violate the law, when they disobey the law, they can come to Him through sacrifice, asking for forgiveness. ಯಾವಾಗೆಲ್ಲ ಇಸ್ರಾಯೇಲರು ಅವರು ದೇವರ ವಿರುದ್ಧವಾಗಿ, ದೇವರ ಕಾನೂನಿಗೆ ವಿರುದ್ಧವಾಗಿ ಅವರು ಪಾಪ ಮಾಡಿದರೋ, ತಿರುಗಿ ಬಿದ್ದರೋ, ಆಗೆಲ್ಲ ಅವರು ಈ ಬಲಿಗಳ ಮೂಲಕವಾಗಿ, ಯಜ್ಞದ ಮೂಲಕವಾಗಿ ಕರ್ತನ ಸನ್ನಿಧಾನಕ್ಕೆ ಮತ್ತೆ ಬರುವುದಕ್ಕೆ ದೇವರ ಅವಕಾಶವನ್ನು ಮಾಡಿಕೊಟ್ಟರು. So when they choose the sacrifice and come to Him back, there is a choice of blessing. If they reject the sacrifice, they reject the law, they will be cursed. ಹೀಗೆ ಅವರು ಯಜ್ಞದ ಮೂಲಕವಾಗಿ ದೇವರ ಹತ್ತಿರಕ್ಕೆ ಬರುವುದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಲಾಯಿತು. ಒಂದು ವೇಳೆ ಅವರು ಈ ಒಂದು ಕಾನೂನನ್ನ ಮುರಿದರೆ, ಅದಕ್ಕೆ ತಿರುಗಿ ಬಿದ್ದರೆ ಮತ್ತೊಮ್ಮೆ ಅವರಿಗೆ ಪ್ರಾಯಶ್ಚಿತ್ತವನ್ನ ದೇವರು ಮಾಡಿಕೊಡ್ತಾ ಇದ್ದಾರೆ. Sacrifice was common in all cultures. ನಾವು ನೋಡುತ್ತೇವೆ ಆಗಿನ ಎಲ್ಲಾ ಸಂಸ್ಕೃತಿಗಳಲ್ಲಿ ಬಲಿ ಕೊಡುವಂತದ್ದು ಅದು ಸಾಮಾನ್ಯವಾಗಿ ಕಂಡು ಬಂದಂತ ಒಂದು ಪದ್ಧತಿಯಾಗಿತ್ತು. So if we do the anthropological study, we will see even thousands of years before, many cultures had the ancient practice of sacrifices. ಪುರಾತನ ಕಾಲದಿಂದಲೂ ನಾವು ನೋಡುತ್ತೇವೆ ಅನೇಕ ವರ್ಷಾನುವರ್ಷಗಳಿಂದ ಈ ಒಂದು ಸಾಂಸ್ಕೃತಿಕವಾದಂತ ಈ ಒಂದು ಚಟುವಟಿಕೆ, ಅಂದ್ರೆ ಬಲಿದಾನ ಕೊಡುವಂತ ಈ ಒಂದು ಧಾರ್ಮಿಕವಾದಂತ ಒಂದು ಚಟುವಟಿಕೆ ಎಲ್ಲಾ ಸಮುದಾಯಗಳಲ್ಲಿ ಸಾಮಾನ್ಯವಾಗಿ ಕಂಡು ಬಂದದ್ದಾಗಿತ್ತು. So even today in many cultures they have the sacrifices, like birds are sacrificed, or goat is sacrificed, or pig is sacrificed. So it is a common thing. ಇವತ್ತು ಸಹ ಅನೇಕ ಸಂಸ್ಕೃತಿಗಳಲ್ಲಿ ಬಲಿ ಕೊಡುವುದನ್ನು ನಾವು ನೋಡ್ತೇವೆ. ಅದು ಕುರಿ ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಹಂದಿ ಆಗಿರ್ಬೋದು, ಅನೇಕ ಪ್ರಾಣಿಗಳನ್ನ ಇವತ್ತಿನ ದಿನದಲ್ಲಿಯೂ ಸಹ ಬಲಿ ಕೊಡುವುದನ್ನು ನಾವು ಅನೇಕ ಸಂಸ್ಕೃತಿಗಳಲ್ಲಿ ನೋಡ್ತಾ ಇದ್ದೇವೆ. So Adam and Eve descendants, then after Noah we see Noah's descendants are populating the earth.
ನಾವು ನೋಡ್ತೇವೆ ಆದಾಮ್ ಮತ್ತು ಅವಳ ಸಂತತಿ ಮತ್ತು ಅದರ ನಂತರ ನೋಹನ ಸಂತತಿಯವರು ಇವರೆಲ್ಲರೂ ಬಲಿಗಳನ್ನ ಕೊಡುವುದನ್ನ ನಾವು ನೋಡ್ತೇವೆ. So after the flood, Noah sacrificed, and all the people, all the descendants took that sacrifice as part of the culture when they were dispersed around the world. ನಾವು ನೋಡ್ತೇವೆ ನೋಹನು ಜಲಪ್ರಳಯದ ನಂತರ ಅವನು ಸಹ ಯಜ್ಞ ನೈವೇದ್ಯಗಳನ್ನ ಬಲಿಗಳನ್ನ ಸಲ್ಲಿಸುವುದನ್ನ ನೋಡ್ತೇವೆ. ಅದನ್ನೇ ಅವನ ಸಂತತಿಯವರು, ಅವನ ವಂಶದವರು, ಅವನ ಮಕ್ಕಳೆಲ್ಲರೂ ಅದನ್ನ ಕಲಿತುಕೊಂಡು ಅವರು ಸಹ ಅದನ್ನ ಹಿಂಬಾಲಿಸುವುದನ್ನ ನಾವು ನೋಡ್ತೇವೆ. Because they knew that life is in the blood. ಯಾಕಂದ್ರೆ ಅವ್ರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು, ಪ್ರಾಣವು, ಅದರ ಜೀವವು ಅದು ರಕ್ತದಲ್ಲಿ ಅಡಕವಾಗಿದೆ ಎಂಬುದಾಗಿ. Mosaic law teaches again and again that life is in the blood. ಮೋಶೆಯ ಧರ್ಮಶಾಸ್ತ್ರವು ಮತ್ತೊಮ್ಮೆ ನಮಗೆ ಕಲಿಸುವಂತದ್ದೇನಪ್ಪ ಅಂತಂದ್ರೆ ಈ ರಕ್ತದಲ್ಲಿ ನಮಗೆ ಜೀವವು ಉಂಟು ಎಂಬುದನ್ನ. So there was need for shedding of blood for the covering of sin and the shedding of blood of Jesus Christ for forgiveness of sins. ಆದ್ರಿಂದ ಪಾಪಗಳು ತೊಳೆಯಲ್ಪಡುವುದಕ್ಕೋಸ್ಕರವಾಗಿ ನರಬಲಿ ಅಂದ್ರೆ ಈ ಒಂದು ಬಲಿದಾನವನ್ನ ಮಾಡಬೇಕಾಗಿತ್ತು. ಅದೇ ರೀತಿಯಾಗಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಬಲಿದಾನದ ಮುಖಾಂತರವಾಗಿ ನಮಗೆ ಪಾಪದಿಂದ ನಮಗೆ ವಿಮುಕ್ತಿಯನ್ನ ಹೊಂದಿಕೊಳ್ಳುವುದನ್ನ ನಾವು ನೋಡ್ತೇವೆ. So in the tabernacle they can sacrifice, and the blood will be taken into the Holy of Holies and poured in the mercy seat that can only cover the sins of people. ಹೀಗೆ ನಾವು ನೋಡ್ತೇವೆ ದೇವರ ದರ್ಶನದ ಗುಡಾರದಲ್ಲಿ, ಅತಿ ಪರಿಶುದ್ಧ ಸ್ಥಳದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಯಜ್ಞವೇದಿಯಲ್ಲಿ ನಾವು ನೋಡ್ತೇವೆ ಈ ಒಂದು ರಕ್ತವನ್ನು ಚಿಮಿಕ್ಸಲ್ಪಡುತ್ತದೆ ಮತ್ತು ಅಲ್ಲಿ ನಾವು ಕೃಪಾಸನದ ಮೇಲೆ ಈ ಒಂದು ರಕ್ತವು ಚಿಮಿಕ್ಸಲ್ಪಡುವುದನ್ನ ನಾವು ನೋಡ್ತೇವೆ. ಇದರ ಮೂಲಕವಾಗಿ ಜನರೆಲ್ಲರ ಪಾಪ ಪರಿಹಾರವು ಉಂಟಾಗುವುದನ್ನ ನಾವು ನೋಡ್ತೇವೆ. In Hebrews we read Jesus Christ is the Lamb of God. Jesus Christ himself is the high priest. He takes his own blood and enters into Father's presence, and he atones for the sins of us and is seated on the right hand of God. ಈಗ ನಾವು ನೋಡ್ತೇವೆ ಇಬ್ರಿಯ ಪತ್ರಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆತನು ನಮ್ಮ ಯಜ್ಞದ ಕುರಿಮರಿಯಾಗಿದ್ದಾನೆ. ಅದೇ ಸಮಯದಲ್ಲಿ ಆತನು ಮಹಾಯಾಜಕನೂ ಆಗಿದ್ದಾನೆ. ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನ ಸ್ವಂತ ರಕ್ತವನ್ನ ಆತನು ತೆಗೆದುಕೊಂಡು ನಾವು ಬಲಿಯಾಗಿ ಅರ್ಪಿಸಿ ಆತನು ನಮಗೋಸ್ಕರವಾಗಿ ಪಾಪದಿಂದ ವಿಮೋಚನೆಯನ್ನ ಅನುಗ್ರಹಿಸುವಂತವನಾಗಿದ್ದಾನೆ. ಮಾತ್ರವಲ್ಲದೆ ತಂದೆ ಬಲಪಾರ್ಶ್ವದಲ್ಲಿದ್ದುಕೊಂಡು ಆತನು ನಮಗೋಸ್ಕರವಾಗಿ ಭಿನ್ನಯಿಸುವಾತನಾಗಿದ್ದಾನೆ. When we study the Old Testament, especially the sacrifices and the Levitical ceremonies, we have to connect it with the Lord Jesus Christ and understand the meaning of it. ಅದೇ ಸಮಯದಲ್ಲಿ ನಾವು ಈ ಹಳೆ ಒಡಂಬಡಿಕೆ ಪುಸ್ತಕಗಳು, ವಿಶೇಷವಾಗಿ ಯಾಜಕ ಕಾಂಡ, ಈ ಪುಸ್ತಕಗಳನ್ನೆಲ್ಲ ನಾವು ಓದುವಾಗ ಅಲ್ಲಿ ಮಾಡುವಂತ ಈ ಎಲ್ಲ ಬಲಿದಾನಗಳನ್ನ ಅದು ನಾವು ಯೇಸು ಕ್ರಿಸ್ತನಿಗೆ ನಾವು ಹೊಂದಿಸಿಕೊಂಡು ನಾವು ಅದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. So in this section we are seeing 5 different sacrifices. ಈ ಭಾಗದಲ್ಲಿ ನಾವು ಮುಖ್ಯವಾಗಿ 5 ವಿಭಿನ್ನವಾದಂತ ಯಜ್ಞಗಳನ್ನ ನಾವು ನೋಡ್ತಾ ಇದ್ದೇವೆ. Some are voluntary sacrifices, some are mandatory sacrifices. ಕೆಲವು ಯಜ್ಞಗಳು ಸ್ವಯಂ ಪ್ರೇರಿತವಾದಂತ ಯಜ್ಞಗಳಾಗಿದ್ದರೆ, ಇನ್ನು ಕೆಲವು ಯಜ್ಞಗಳು ಕಡ್ಡಾಯವಾಗಿ ಅದು ಮಾಡಲೇಬೇಕಾದಂತ ಒಂದು ನಿಬಂಧನೆಯನ್ನ ಹೊಂದಿದಂತ ಯಜ್ಞಗಳಾಗಿದ್ದವು. Burnt offering, grain offering, peace offering are voluntary. You can make a choice to do it, or you can need not do it. ಹೀಗೆ ನಾವು ನೋಡುತ್ತೇವೆ ಸರ್ವಾಂಗ ಬಲಿ, ಧಾನ್ಯಗಳ ಬಲಿ, ಸಮಾಧಾನದ ಬಲಿ ಇವೆಲ್ಲವುಗಳು ಸ್ವಯಂ ಪ್ರೇರಿತವಾದಂತ ಒಂದು ಯಜ್ಞಗಳಾಗಿ ನೀವು ಬೇಕಾದರೆ ಮಾಡಬಹುದಾಗಿತ್ತು, ಇಲ್ಲದಿದ್ದರೆ ನಿಮ್ಮ ಇಷ್ಟ, ನಿಮ್ಮ ಇಚ್ಛೆ ಪ್ರಕಾರವಾಗಿ ನೀವು ಅದನ್ನ ಮಾಡದೇ ಇರಬಹುದಾಗಿ. The sin offering and the guilt offering are mandatory offerings. ಆದರೆ ದೋಷ ಪರಿಹಾರ ಯಜ್ಞ ಮಾತ್ರವಲ್ಲದೆ ಪ್ರಾಯಶ್ಚಿತ್ತ ಬಲಿ ಇವೆರಡು ಕಡ್ಡಾಯವಾಗಿ ಮಾಡಲೇಬೇಕಾದಂತ ಬಲಿಗಳಾಗಿದ್ದವು. Because Bible teaches all have sinned and come short of the glory of God. ಯಾಕೆಂದರೆ ಸತ್ಯವೇದವು ನಮಗೆ ಕಲಿಸುವಂತದ್ದು ಎಲ್ಲರೂ ಪಾಪ ಮಾಡಿ ದೇವರಿಂದ ನಾವು ದೂರ ಹೋದಂತವರಾಗಿದ್ದೇವೆ. So the sin offering is essential to be reconciled with God for each and every person.
ಆದ್ರಿಂದ ದೋಷ ಪರಿಹಾರ ಯಜ್ಞದ ಮೂಲಕವಾಗಿ ಪ್ರತಿಯೊಬ್ಬರು ಆತನೊಂದಿಗೆ ನಾವು ಒಪ್ಪಂದವನ್ನು ಸಂಧಾನವನ್ನ ಮಾಡಿಕೊಂಡು ನಮ್ಮ ಸಂಬಂಧವನ್ನ ಪುನರ್ ಸ್ಥಾಪಿಸಬೇಕಾದಂತ ಅವಶ್ಯಕತೆ ಇದೆ. So in the New Testament, as believers, we can see Jesus Christ as the sin offering and Jesus Christ as the guilt offering. ಆದ್ರಿಂದ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ತಾನೇ ಸ್ವತಃ ನಮಗೋಸ್ಕರವಾಗಿ ಆತನು ದೋಷ ಪರಿಹಾರ ಯಜ್ಞವಾಗಿ ಮಾತ್ರವಲ್ಲದೆ ಪ್ರಾಯಶ್ಚಿತ್ತ ಬಲಿಯಾಗಿ ಆತನು ಅರ್ಪಿಸಲ್ಪಟ್ಟವನಾಗಿದ್ದಾನೆ. So God commanded that the sacrifice should be done with a domesticated animal. ಅದರಿಂದ ದೇವರು ಆಜ್ಞೆ ಮಾಡ್ತಾನೆ, ಈ ಒಂದು ಬಲಿಗಳನ್ನ ಯಜ್ಞವನ್ನ ಸಲ್ಲಿಸುವಾಗ ಆ ಒಂದು ಪ್ರಾಣಿಯು ಅದು ಸಾಕು ಪ್ರಾಣಿಯಾಗಿರಬೇಕು. So it is not that they can go and catch any animal in the wilderness or in the jungle and bring it and give a sacrifice. ಅದರಿಂದ ಅವರು ಯಜ್ಞಕ್ಕೋಸ್ಕರವಾಗಿ ಏನೋ ಕಾಡಿಗೆ ಹೋಗಿ ಬೇಟೆ ಮಾಡಿಕೊಂಡು ಯಾವುದೇ ಒಂದು ಸಿಕ್ಕಿದ ಪ್ರಾಣಿಯನ್ನ ತಗೊಂಡ್ಬಂದು ಅದನ್ನ ಬಲಿ ಕೊಡುವ ಹಾಗಿರ್ಲಿಲ್ಲ. So the sacrifice means they feel or they are engaged and they pay the price for that. ಆದ್ರಿಂದ ಇಲ್ಲಿ ಬಲಿ ಸಲ್ಲಿಸುವುದು ಅಂತ ಹೇಳುವಾಗ ಆ ಒಂದು ಬಲಿಗೋಸ್ಕರವಾಗಿ ಅವರು ತಮ್ಮನ್ನೇ ತಾವು ತೊಡಗಿಸಿಕೊಳ್ಳಬೇಕಾಗಿತ್ತು. ಆ ಪ್ರಾಣಿಯೊಂದಿಗೆ ಅವರು ನಿಕಟವಾದಂತಹ ಒಂದು ಸಂಬಂಧವನ್ನ ಬೆಳೆಸಬೇಕಾಗಿತ್ತು. If they go to the jungle and catch one and come, there is no cost involved. ಹಾಗೆ ಅವರು ಒಂದು ವೇಳೆ ಅವರು ಕಾಡಿಗೆ ಹೋಗಿ ಬೇಟೆಯಾಡಿ ಅಥವಾ ಎಲ್ಲೋ ಪ್ರಾಣಿಯನ್ನ ಅವರು ಹಿಡ್ಕೊಂಡು ಬಂದ್ರೆ ಆ ಪ್ರಾಣಿಯೊಟ್ಟಿಗೆ ಅವರಿಗೆ ಯಾವುದೇ ರೀತಿಯಾದಂತ ಒಂದು ಸಂಬಂಧ ಇರ್ತಿರ್ಲಿಲ್ಲ. If they take a sheep from the flock, that means they have to sacrifice fabric, that is the wool. They have to sacrifice the milk. They have to sacrifice the meat. Then they have to sacrifice the skin. All these means that they have to feel the pinch of giving the sacrifice. ಈಗ ಅವರು ತಮ್ಮ ಸಾಕು ಪ್ರಾಣಿಯಾಗಿದ್ದಾರೆ, ಒಂದು ವೇಳೆ ಅವರು ಕುರಿಗಳನ್ನ ಸಾಕ್ತಾ ಇದ್ದರೆ ಅವರ ಕುರಿ ಹಿಂಡಿನಲ್ಲಿ ಒಂದು ಕುರಿಯನ್ನು ಅವರು ತೆಗೆದು ಅದನ್ನ ಬಲಿದಾನ ಕೊಡುವಾಗ ಅವರು ತ್ಯಾಗ ಮಾಡಬೇಕಾಗಿತ್ತು. ಆ ಕುರಿಯಿಂದ ಬರ್ತಾ ಇದ್ದಂತ ಆ ಒಂದು ಹುಲ್ಲಾಗಿರ್ಬೋದು ಅಥವಾ ಅದರಿಂದ ಬರುವಂತಹ ಮಾಂಸವಾಗಿರ್ಬೋದು ಅಥವಾ ಅದರ ಚರ್ಮವಾಗಿರ್ಬೋದು ಅದರ ಕೂದಲಿನಿಂದ ಮಾಡುವಂತ ಆ ಒಂದು ಹೊದಿಕೆಗಳಾಗಿರ್ಬೋದು, ಇವೆಲ್ಲವೂ ಅವರು ಆ ಒಂದು ಬಲಿದಾನವನ್ನು ಕೊಡುವಾಗ ತ್ಯಾಗವಾಗಿ ಅದನ್ನ ಸಮರ್ಪಿಸಬೇಕಾಗಿತ್ತು. ಆಗ ಅವರಿಗೆ ಅದರ ನೋವು ಅರ್ಥ ಆಗ್ತಾ ಇತ್ತು. So the sacrifice should come from within, not taking from somebody else. And that is, they have a proverb where it says, robbing Peter to pay Paul. ಆದ್ರಿಂದ ಅವ್ರು ಬಲಿ ಕೊಡುವಾಗ ಅವರು ತಮ್ಮ ಸ್ವಂತ ಸಾಕು ಪ್ರಾಣಿಯನ್ನ ಅವ್ರು ಬಲಿ ಕೊಡ್ಬೇಕಾಗಿತ್ತು. ಎಲ್ಲಿಯೋ ಅಲ್ಲಿ ಇಲ್ಲಿ ಹೋಗಿ ಕಳ್ತನ ಮಾಡಿಕೊಂಡು ಒಂದು ಗಾದೆ ಇದ್ದ ಹಾಗೆ ಇನ್ನೊಬ್ಬನನ್ನ ಕಳ್ತನ ಮಾಡಿ ಇನ್ನೊಬ್ಬನಿಗೆ ಕೊಡುವ ಹಾಗೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅವರು ಬಲಿ ಕೊಡುವಾಗ ಆ ರೀತಿಯಾದ ಕಾರ್ಯ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅವ್ರಿಗೆ. So giving means it should cost something to the individual and the family that sacrifices. ಆದ್ರಿಂದ ಬಲಿ ಕೊಡುವಾಗ ಆ ಒಂದು ವ್ಯಕ್ತಿಗತವಾಗಿ ಆ ವ್ಯಕ್ತಿಗೆ ಒಂದು ನಷ್ಟ ಉಂಟಾಗ್ತಾ ಇತ್ತು. ಅಷ್ಟು ಮಾತ್ರವಲ್ಲದೆ ಆ ಕುಟುಂಬಕ್ಕೂ ಸಹ ಒಂದು ನಷ್ಟ ಉಂಟಾಗ್ತಾ ಇತ್ತು. So the sacrifices impacts their personal life, family life, social life, economic life and spiritual life. ಅದರಿಂದ ಈ ಬಲಿಯ ಮೂಲಕವಾಗಿ ಅವರ ಸಾಮಾಜಿಕ ಜೀವನ, ಅವರ ಕೌಟುಂಬಿಕ ಜೀವನ ಮಾತ್ರವಲ್ಲದೆ ಅವರ ಆರ್ಥಿಕ ಪರಿಸ್ಥಿತಿ ಇವೆಲ್ಲವುಗಳ ಮೇಲೆ ವ್ಯಕ್ತಿಗತವಾಗಿ ಅವೆಲ್ಲವುಗಳ ಮೇಲೆ ಅದರ ಮೇಲೆ ಅವರಿಗೆ ಪರಿಣಾಮವನ್ನು ಬೀರ್ತಾ ಇತ್ತು. So when the Old Testament period, when they did the burnt offering, the person should place the hand on the animal. ಹೀಗೆ ಬಲಿದಾನ ಮಾಡುವಾಗ ಆ ವ್ಯಕ್ತಿ ಬಲಿ ಕೊಡುವಂತ ಪ್ರಾಣಿ ಅಥವಾ ಪಕ್ಷಿ ಏನೇ ಆಗಿರ್ಬೋದು ಅದರ ಮೇಲೆ ತನ್ನ ಹಸ್ತವನ್ನ ಕೈಯನ್ನ ಇಟ್ಟು ನಂತರ ಅದರ ಬಲಿ ಕೊಡಬೇಕಾಗಿತ್ತು. So then the animal is cut in a very specific way and the blood is poured out at the bottom of the altar. ನಿಯಮಿತವಾದಂತ ರೀತಿಯಲ್ಲಿ ಆ ಒಂದು ಪ್ರಾಣಿಯನ್ನ ವಧಿಸಲಾಗುತ್ತದೆ. ಮಾತ್ರವಲ್ಲದೆ ವಧಿಸಿದ ನಂತರ ಅದರ ರಕ್ತವು ಸಹ ಆ ಒಂದು ನೈವೇದ್ಯದ ಮೇಲೆ ಅದು ಸುರಿದು ಕೆಳಗೆ ಬರ್ತಾ ಇತ್ತು. So then the fats are removed and it is burnt. ನಂತರ ಅದರಲ್ಲಿದ್ದಂತ ಆ ಒಂದು ಎಲ್ಲ ಕೊಬ್ಬಿನ ಅಂಶವನ್ನ ಸುಡಲ್ಪಡ್ತಾ ಇದ್ರು. So then it is cleansed. ನಂತರ ಅದನ್ನ ಶುಚಿಗೊಳಿಸಲಾಗ್ತಾ ಇತ್ತು. Then again the rest of the things are burnt. ನಂತರ
ಪ್ರಾಣಿಯ ಇತರ ಭಾಗಗಳನ್ನ ಸುಟ್ಟು ಹಾಕ್ತಾ ಇದ್ರು. So it talks about total commitment and submission. ಇದು ಏನನ್ನ ಸೂಚಿಸ್ತದೆ ಅಂದ್ರೆ ಸಂಪೂರ್ಣವಾದಂತ ಶರಣಾಗತಿಯನ್ನ ಮಾತ್ರವಲ್ಲದೆ ಬದ್ಧತೆಯನ್ನ ಸೂಚಿಸುವಂತದಾಗಿದೆ. As believers, we also should give ourselves as a living sacrifice. ಅದೇ ರೀತಿಯಾಗಿ ಕ್ರಿಸ್ತನ ನಂಬಿಕೆಯಲ್ಲಿರುವಂತಹ ವಿಶ್ವಾಸಿಗಳಾಗಿರುವಂತ ನಾವು ಸಹ ನಮ್ಮ ಸಂಪೂರ್ಣವಾದಂತಹ ಶರಣಾಗತಿಯನ್ನ, ನಮ್ಮ ಆ ಒಂದು ಬದ್ಧತೆಯನ್ನ ಕ್ರಿಸ್ತನಿಗೆ ನಾವು ಒಪ್ಪಿಸಿಕೊಡಬೇಕು. So this is our whole life is committed to God. It is not a part of our life. It is not part of our Sunday is given to God, 6 days are ours. It is not like that. ಕೇವಲ ನಮ್ಮ ಜೀವನದ ಒಂದು ಭಾಗ ಮಾತ್ರ ನಾವು ದೇವರಿಗೆ ಕೊಡುವಂಥದ್ದಲ್ಲ. ಉದಾಹರಣೆಗೆ ನಾವು ಕೇವಲ ಭಾನುವಾರ ಮಾತ್ರ ದೇವರಿಗೆ ಕೊಟ್ಟು ಉಳಿದ 6 ದಿನಗಳು ನಮಗೋಸ್ಕರವಾಗಿ, ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ನಾವು ಉಪಯೋಗಿಸುವಂಥದ್ದಲ್ಲ. ಅದೇ ರೀತಿಯಾಗಿ ಇಲ್ಲಿ ಬಲಿಗಳನ್ನು ಸಹ ನಾವು ನೋಡುವಾಗ ಸಂಪೂರ್ಣವಾಗಿ ಶರಣಾಗತವಾಗಿ ಅದನ್ನು ಅರ್ಪಿಸಿಕೊಡುವಂಥದ್ದನ್ನ ಸೂಚಿಸುವಂಥದ್ದಾಗಿದೆ. Our body, soul and spirit is committed to God. ನಮ್ಮ ಶರೀರ, ಆತ್ಮ, ಪ್ರಾಣ ಇವೆಲ್ಲವೂ ಸಹ ಯೇಸು ಕ್ರಿಸ್ತನಿಗೆ, ತಂದೆಯ ದೇವರಿಗೆ ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಡುವಂತವರಾಗಿರ್ಬೇಕು. Our thoughts, intention, ambitions and future is surrendered to God. ನಮ್ಮ ಆಲೋಚನೆಗಳು, ನಮ್ಮ ಉದ್ದೇಶಗಳು, ನಮ್ಮ ಭವಿಷ್ಯವು ಇವೆಲ್ಲವೂ ನಾವು ಯೇಸು ಕ್ರಿಸ್ತನ ಪಾದದಲ್ಲಿ ನಾವು ಅದನ್ನ ಸಂಪೂರ್ಣವಾಗಿ ಶರಣಾಗತಿ ಮಾಡಬೇಕು. So the second is the grain offering. ಎರಡನೇದಾಗಿ ನಾವು ನೋಡುವಂಥದ್ದು ಧಾನ್ಯದ ನೈವೇದ್ಯ. It is fine flour mixed with oil and frankincense. ಇದು ನಾವು ನೋಡುತ್ತೇವೆ. ಮುಖ್ಯವಾಗಿ ಇದು ಉತ್ತಮ ಗುಣಮಟ್ಟದ ಹಿಟ್ಟು ಮಾತ್ರವಲ್ಲ, ಎಣ್ಣೆ ಮತ್ತು ಸುಗಂಧ ದ್ರವ್ಯಗಳನ್ನ ಬೆರೆಸಲಾಗ್ತಾ ಇತ್ತು ಈ ಒಂದು ಧಾನ್ಯದ ಬಲಿಗೆ. So a portion of it is put on the altar, it is burned. The remaining will be given to the Levites for their food. ಈ ಒಂದು ಧಾನ್ಯದ ಬಲಿಯದ ಆ ಒಂದು ಬಲಿದಾನದ ಆ ಒಂದು ನೈವೇದ್ಯದ ಒಂದು ಭಾಗವನ್ನ ಅದು ಬಲಿಪೀಠದ ಮೇಲೆ ಅದನ್ನ ಸುಡಲಾಗ್ತಾ ಇತ್ತು. ಉಳಿದ ಭಾಗವನ್ನ ಅದು ಲೇವಿಯರಿಗೆ ಆಹಾರವಾಗಿ ಕೊಡಲಾಗ್ತಾ ಇತ್ತು. So the burnt offering, everything is burnt, nothing is left. ನಾವು ನೋಡ್ತೇವೆ ಈ ಒಂದು ಸರ್ವಾಂಗ ಹೋಮ ಬಲಿಯಲ್ಲಿ ಎಲ್ಲವನ್ನ ಆ ಒಂದು ಬಲಿಪೀಠದ ಮೇಲೆ ಅದನ್ನ ಅರ್ಪಿಸಬೇಕಾಗಿತ್ತು. ಯಾವ ಭಾಗವನ್ನು ಸಹ ಉಳಿಸಲಾಗ್ತಾ ಇರಲಿಲ್ಲ. So in the grain offering, a portion is burnt in the altar, rest is given to the Levites for their food, as they do not have any inheritance. ಆದರೆ ಈ ಧಾನ್ಯದ ಬಲಿಯಲ್ಲಿ ಒಂದು ಭಾಗವನ್ನ ಅವರು ಲೇವಿಯರಿಗೆ ಕೊಡಬೇಕಾಗಿತ್ತು, ಒಂದು ಭಾಗವನ್ನು ಮಾತ್ರ ಅವರು ಬಲಿಪೀಠದ ಮೇಲೆ ಅದನ್ನ ಸುಡಲಾಗ್ತಾ ಇತ್ತು. So when the grain is offered, we indicate or we say, we acknowledge our work as well as the yield of the ground. God blesses the ground, it yields fruit, and the result of farming, harvesting and processing. ಈ ಬಲಿ ಅಥವಾ ಈ ಯಜ್ಞ ಏನನ್ನ ಸೂಚಿಸ್ತಾ ಇತ್ತಂದ್ರೆ, ನಾವು ಮಾಡುವಂತ ಕೈಗಳ ಕೆಲಸ ಮಾತ್ರವಲ್ಲದೆ ನಾವು ಬಿತ್ತುವಂತ ಅಥವಾ ಉಳುವಂತ ಆ ಒಂದು ಭೂಮಿಯ ಫಲವನ್ನ ದೇವರು ಅನುಗ್ರಹಿಸ್ತಾನೆ ಎಂಬುದನ್ನ ಸೂಚನೆ ಮಾಡುವಂತದ್ದಾಗಿತ್ತು. So that means we commit our human efforts, human labor to the Lord. ಅಂದ್ರೆ ನಾವು ಮಾನುಷಿಕವಾಗಿ ಮಾಡುವಂತ ಎಲ್ಲ ಪ್ರಯಾಸಗಳು, ನಮ್ಮ ಎಲ್ಲ ಕೈ ಕೆಲಸಗಳು ಇವೆಲ್ಲವನ್ನ ನಾವು ದೇವರಿಗೆ ನಾವು ಸಂಪೂರ್ಣವಾಗಿ ಸಮರ್ಪಿಸ್ತಾ ಇದ್ದೇವೆ ಎಂಬುದನ್ನ ಸೂಚಿಸಲಾಗ್ತದೆ. So if you offer a sheep, it may be from our flock, but when we offer a grain, it is almost part of us. ಅದರಿಂದ ಒಂದು ಕುರಿಯನ್ನ ನಾವು ಬಲಿ ಕೊಡುವಾಗ ಅದು ನಮ್ಮ ಆ ಒಂದು ಸಾಕುವ ಕುರಿ ಮಂದೆಯಿಂದ ಒಂದು ಕುರಿ ಆಗಿರ್ತದೆ. ಆದರೆ ನಾವು ಧಾನ್ಯ ಎಂಬುದಾಗಿ ಹೇಳುವಾಗ ಇದು ನಮ್ಮ ಸ್ವಂತ ಕೈ ಪ್ರಯಾಸವನ್ನ, ನಮ್ಮ ಕೆಲಸವನ್ನ ಅದು ಸೂಚಿಸುವಂತದ್ದಾಗಿರ್ತದೆ. So it is the sweat and blood of humans. ಆದ್ದರಿಂದ ಇದು ಮಾನುಷಿಕವಾಗಿ ನಾವು ಹೇಳುವಾಗ ಇದು ನಮ್ಮ ರಕ್ತ ಮತ್ತು ನಮ್ಮ ಬೆವರಿನ ಫಲವಾಗಿ ಅಥವಾ ಅದರ ಪ್ರಯಾಸದಿಂದ ಉಂಟಾದಂತ ಒಂದು ಫಲವಾಗಿ ಅದನ್ನ ಸೂಚಿಸಲಾಗಿತ್ತು. So it is our toil and labor that we offer unto the Lord. ಆದ್ರಿಂದ ಇದು ನಾವು ಕಷ್ಟದಿಂದ ಪ್ರಯಾಸಪಟ್ಟು ನಮ್ಮ ಕೈ ಕೆಲಸದಿಂದ ನಾವು
ದೇವರಿಗೆ ನಾವು ಸಮರ್ಪಿಸುವಂತಹ ಒಂದು ಕಾಣಿಕೆಯಾಗಿ ಇದನ್ನ ನಿಯೋಜಿಸಲಾಗಿತ್ತು. So grain is necessary for all human beings. ನಮ್ಗೆ ಗೊತ್ತಿದೆ ಈ ಒಂದು ದವಸ ಧಾನ್ಯಗಳು ಇವೆಲ್ಲವೂ ಎಲ್ಲ ಮನುಷ್ಯರಿಗೆ ಬಹಳ ಅತ್ಯಗತ್ಯವಾದಂತಹ ಒಂದು ಆಹಾರ ವಸ್ತುವಾಗಿದೆ. When the grain was offered, it is to honor the Lord. ಈ ಒಂದು ದವಸ ಧಾನ್ಯವನ್ನ ಕಾಣಿಕೆಯಾಗಿ ಅರ್ಪಿಸುವಾಗ ಇದು ದೇವರನ್ನ ಗಣಪಡಿಸುವಂತ ಒಂದು ಕಾರ್ಯವಾಗಿತ್ತು. So through this offering, God made provision for Levites. ಈ ಒಂದು ಕಾಣಿಕೆಯ ಮೂಲಕವಾಗಿ ದೇವರು ಲೇವಿಯರಿಗೆ ಒಂದು ಅವರ ಅಗತ್ಯವನ್ನ ಪೂರೈಸುವಂತ ಒಂದು ವಿಧಾನವಾಗಿ ಇದನ್ನ ಏರ್ಪಡಿಸಿದರು. They did not have inheritance. They cannot do the farming. They depend on the people of God who give to the Lord. ಯಾಕಂದ್ರೆ ನಮ್ಗೆ ಗೊತ್ತಿದೆ ಲೇವಿಯರಿಗೆ ಅವರಿಗೆ ಅವರ ವಂಶ ಪರಂಪರೆಯಾಗಿ ಅವರಿಗೆ ಜಮೀನು ಏನು ಇರಲಿಲ್ಲ. ಆದ್ರಿಂದ ಅವರು ಯಾವ ವ್ಯಾವಸಾಯಿಕವಾದಂತ ಕೆಲಸಗಳನ್ನ ಅವರು ಮಾಡ್ತಾ ಇರಲಿಲ್ಲ. ಆದ್ರಿಂದ ದೇವರು ಅವರ ಕೈ ಪ್ರಯಾಸ ಅವ್ರು ಮಾಡಿದಂತ ಸೇವೆಗೆ ದೇವರು ಈ ಒಂದು ರೀತಿಯಾಗಿ ದವಸ ಧಾನ್ಯಗಳ ಕಾಣಿಕೆಯ ಮೂಲಕವಾಗಿ ದೇವರು ಲೇವಿಯ ಆ ಒಂದು ಗೋತ್ರವನ್ನ ದೇವರು ಪೋಷಿಸುವುದನ್ನ ನಾವು ನೋಡ್ತೇವೆ. And we also see that yeast and honey are not included in the sacrifices. ಅಷ್ಟು ಮಾತ್ರವಲ್ಲದೆ ನಾವು ನೋಡುತ್ತೇವೆ ಈ ಒಂದು ದವಸ ಧಾನ್ಯದ ಯಜ್ಞದಲ್ಲಿ ಬುರುಗು ಅಂದ್ರೆ ಈಸ್ಟ್ ಮತ್ತು ಜೇನುತುಪ್ಪವನ್ನ ಬೆರೆಸಲಾಗ್ತಾ ಇರಲಿಲ್ಲ. So because yeast is symbolic of the old corruption of sin which is exhibited by the Pharisees and Sadducees. ನಮಗೆ ಗೊತ್ತಿದೆ ಈ ಒಂದು ಹುಳಿ ಬುರುಗು ಅಂತ ನಾವೇನ್ ಹೇಳ್ತೇವೆ ಈಸ್ಟ್ ಎಂಬುದಾಗಿ ಹೇಳ್ತೇವೆ. ಇದು ನಾವು ನೋಡ್ತೇವೆ ಪರಿಸಾಯರಲ್ಲಿ ನಾವು ಕಾಣುವಂತ ಒಂದು ಹುಳಿಯ ಕುರಿತಾಗಿ ಯೇಸು ಸ್ವಾಮಿ ನಮ್ಗೆ ಹೇಳುವುದನ್ನ ನಾವು ನೋಡುತ್ತೇವೆ. ಅದು ಆ ಭ್ರಷ್ಟಾಚಾರವನ್ನ ಅವ್ರು ಮಾಡ್ತಿದ್ದಂತ ಅನ್ಯಾಯವನ್ನ ಪಾಪದ ಕಾರ್ಯಗಳನ್ನ ಸೂಚಿಸುವಂತ ಒಂದು ಸೂಚನೆಯಾಗಿತ್ತು. So the leaven of Pharisees was hypocrisy. ನಮಗೆ ಗೊತ್ತಿದೆ ಪರಿಸಾಯರ ಕಪಟತನವನ್ನ ಈ ಒಂದು ಹುಳಿಗೆ ಹೋಲಿಸಲಾಗಿತ್ತು. They followed external spirituality, but internally they were whitewashed tombs. ಹೊರಗಿನ ತೋರಿಕೆಗೆ ಅವರು ಆತ್ಮಿಕವಾದಂತ ಕಾರ್ಯಗಳನ್ನ ಧಾರ್ಮಿಕ ಚಟುವಟಿಕೆಗಳನ್ನ ಮಾಡಿಕೊಂಡಿದ್ರು. ಆದರೆ ಆಂತರಿಕವಾಗಿ ಅವರು ಸುಣ್ಣ ಬಳದಂತ ಸ್ಮಶಾನವಾಗಿದ್ರು. So that was ritualism without spiritual or moral content. ಅದರಿಂದ ಯಾವುದೇ ನೈತಿಕವಾದಂತ ಒಂದು ಅಂಶವಿಲ್ಲದೆ ಅವರು ಧಾರ್ಮಿಕವಾದಂತಹ ಚಟುವಟಿಕೆಗಳನ್ನ ಅವರು ಮಾಡ್ತಾ ಹೋದ್ರು. They were giving tithes, they were doing fasting, but they were not doing what was right, what was righteous, and what was mercy, and what was justice. ಅವರು ದಶಮಾಂಶಗಳನ್ನ ಕೊಡ್ತಾ ಇದ್ರು, ಕಾಣಿಕೆಗಳನ್ನ ಕೊಡ್ತಾ ಇದ್ರು. ಆದರೆ ಸತ್ಯವಾದದನ್ನ ನೀತಿ ಉಳ್ಳದನ್ನ ಅವ್ರು ಮಾಡಬೇಕಾದ ಸರಿಯಾದ ಕಾರ್ಯಗಳನ್ನ ಅವ್ರು ಮಾಡ್ತಾ ಇರ್ಲಿಲ್ಲ. So that is a warning to us. ಇದು ನಮಗೂ ಕೂಡ ಒಂದು ಎಚ್ಚರಿಕೆಯಾಗಿದೆ. So externally we can be prayerful, we can be carrying the Bible all times, we may be wearing white dress to show that we are holy, but what is inside the heart is seen or scanned by God. ಅದೇ ರೀತಿಯಾಗಿ ನಾವು ಸಹ ಹೊರಗಿನ ತೋರಿಕೆಯಲ್ಲಿ ಬಿಳಿ ಬಟ್ಟೆಯನ್ನು ಹಾಕಿಕೊಂಡು ಯಾವಾಗಲೂ ಸತ್ಯವೇದವನ್ನ ಕೈಯಲ್ಲಿ ಹಿಡ್ಕೊಂಡು ನಾವು ಸಹ ಆತ್ಮಿಕವಾಗಿ ಅನೇಕ ರೀತಿಯಲ್ಲಿ ನಾವು ಹೊರಗಿನ ಲೋಕಕ್ಕೆ ನಾವು ತೋರಿಕೆಗಳನ್ನ ನಾವು ಮಾಡಬಹುದು. ಆದರೆ ನಿಜವಾಗಲೂ ನಾವು ಆಂತರಿಕವಾಗಿ ನಾವು ಯಾರಾಗಿದೆ ಎಂಬುದು ಬಹಳ ಪ್ರಾಮುಖ್ಯವಾಗಿದೆ. So if leaven or yeast of Pharisees was hypocrisy, it was rationalism for Sadducees. ಹೀಗೆ ಪರಿಸಾಯರಿಗೆ ಹುಳಿಯು ಕಪಟತನವಾಗಿತ್ತು. ಆದರೆ ಆಧ್ಯಾತ್ಮಿಕವಾಗಿ ಅಥವಾ ನೈತಿಕವಾದಂತಹ ವಿಷಯವಲ್ಲದ ಆಚರಣೆಗಳು ಇದು ಸದ್ದುಕಾಯರ ವೈಚಾರಿಕತೆಯಾಗಿತ್ತು. Sadducees did not believe in the resurrection. ಸದ್ದುಕಾಯರು ಅವರು ಪುನರುತ್ಥಾನದಲ್ಲಿ ನಂಬಿಕೆ ಇಡ್ತಾ ಇರಲಿಲ್ಲ. They did not believe in angels or demonic beings or anything apart from human beings. ಅವರು ಭೂತಗಳಲ್ಲಿ ಮಾತ್ರವಲ್ಲದೆ ದೇವದೂತರುಗಳಲ್ಲಿ ಅವರು ವಿಶ್ವಾಸವನ್ನ ಅಥವಾ ನಂಬಿಕೆಯನ್ನ ಇಡ್ತಾ ಇರಲಿಲ್ಲ. ಅವರ ನಂಬಿಕೆ ಕೇವಲ ಮನುಷ್ಯರಲ್ಲಿ ಮಾತ್ರ ಸೀಮಿತವಾಗಿತ್ತು. So they took mind or intellectualism
as the most important thing rather than God's revelation. ಅವರು ಮನಸ್ಸನ್ನು ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತಹ ಆ ಆ, ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಗೆ ಮಾತ್ರ ಒತ್ತು ಕೊಡುತ್ತಾ ಅದಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಅವ್ರು ಕೊಡ್ತಾ ಇದ್ರು. So there are many people who intellectually understand, acknowledge Jesus as the Lord, but in their heart, in their inner being, they don't receive Him. ಹೀಗೆ ಇವತ್ತು ಸಹ ನಾವು ನೋಡ್ತೇವೆ, ಅನೇಕರು ತಮ್ಮ ತಿಳುವಳಿಕೆಯಿಂದ ತಮ್ಮ ಜ್ಞಾನದ ಮೂಲಕವಾಗಿ ಯೇಸು ಕ್ರಿಸ್ತನನ್ನ ಅವರು ಅರಿತುಕೊಳ್ತಾರೆ, ಸ್ವೀಕಾರ ಮಾಡ್ತಾರೆ. ಆದ್ರೆ ನಿಜವಾಗಲೂ ಅವರು ತಮ್ಮ ಹೃದಯದಲ್ಲಿ ಆತನನ್ನ ಸ್ವೀಕಾರ ಮಾಡೋದಿಲ್ಲ. So another group of people were there, Herodians. So they symbolized worldliness. ಇನ್ನೊಂದು ಗುಂಪಿನ ಜನರಿದ್ದರು, ಹೆರೋಡಿಯನಿಸಂ ಎಂಬುದಾಗಿ ಹೇಳುವಂತವರು. ಇವರು ಲೌಕಿಕವಾದಂತ ಲೋಕ ಸಂಬಂಧವಾದಂತಹ ಕಾರ್ಯಗಳಲ್ಲಿ ತೊಡಗಿಕೊಂಡವರಾಗಿದ್ರು. So they just want to eat, enjoy life. ಅವರು ತಿನ್ನಬೇಕು, ಕುಡಿಯಬೇಕು, ಜೀವನವನ್ನ ಅವರು ಅನುಭವಿಸಬೇಕು ಎಂಬಂತ ನಿಲುವನ್ನ ಹೊಂದಿದವರಾಗಿದ್ರು. So they did not consider spiritual aspects of life. They did not consider God or supernatural things. ಅದರಿಂದ ಆಧ್ಯಾತ್ಮಿಕವಾದಂತ ವಿಷಯ, ದೈವಿಕವಾದಂತ ವಿಷಯ ಮತ್ತು ಈ ನೈಸರ್ಗಿಕವಾಗಿ ಅಲ್ಲದೆ ಇರುವಂತಹ ವಿಷಯಗಳಿಗೆ ಅವರು ಹೆಚ್ಚು ಗಮನವನ್ನ, ಪ್ರಾಮುಖ್ಯತೆಯನ್ನ ಕೊಡಲಿಲ್ಲ. So they only lived for the present. They thought what is visible is important and they never thought about eternity. ಅವರು ಕೇವಲ ತಾತ್ಕಾಲಿಕವಾದಂತಹ ಸುಖಕ್ಕೋಸ್ಕರವಾಗಿ, ಈಗಿನ ಲೌಕಿಕವಾದಂತಹ ಕಾರ್ಯಗಳಿಗೋಸ್ಕರವಾಗಿ ಮಾತ್ರ ಜೀವಿಸ್ತಾ ಇದ್ರು ವಿನಃ ಅವರು ಮುಂದೆ ನಿತ್ಯತ್ವದ ಕುರಿತಾಗಿರುವಂತಹ ಒಂದು ಜೀವಿತದ ಕುರಿತಾಗಿ ಅವರು ಆಲೋಚನೆ ಮಾಡ್ತಾ ಇರಲಿಲ್ಲ. So when Paul writes to the believers in the city of Corinth, so he says the leaven or yeast is malice and wickedness. ಹೀಗೆ ನಾವು ನೋಡುತ್ತೇವೆ, ಪೌಲನು ಕೊರಿಂಥ ಸಭೆಗೆ ಅವನು ಪತ್ರವನ್ನ ಬರೆಯುವಾಗ ಅಲ್ಲಿ ನಾವು ನೋಡುತ್ತೇವೆ, ಇದು ಅಲ್ಲಿ ಇರುವಂತ ಪ್ರಾಮಾಣಿಕತೆ ಮತ್ತು ಸತ್ಯಕ್ಕೆ ವಿರುದ್ಧವಾಗಿರುವಂತಹ ದುರುದ್ದೇಶ ಮತ್ತು ದುಷ್ಟತನವಾಗಿದೆ ಅಲ್ಲಿದ್ದಂತಹ ಆ ಒಂದು ಹುಳಿ. So malice means ill-treating others. So discriminating others, demeaning others. ದುರುದ್ದೇಶ ಎಂಬುದಾಗಿ ನಾವು ಹೇಳುವಾಗ ಇತರರನ್ನ ನಾವು ಕೀಳಾಗಿ ನೋಡುವಂಥದ್ದು ಅಥವಾ ಅವರನ್ನ ನಾವು ಅವಮಾನಪಡಿಸುವುದು, ನಿಂದಿಸುವಂಥದ್ದು, ಇದನ್ನ ನಾವು ದುರುದ್ದೇಶ ಎಂಬುದಾಗಿ ಹೇಳ್ತೇವೆ. So it is opposite of sincerity and truth. ಇದು ಪ್ರಾಮಾಣಿಕತೆ ಮತ್ತು ಸತ್ಯಕ್ಕೆ ವಿರುದ್ಧವಾದಂತ ಒಂದು ಕಾರ್ಯವಾಗಿದೆ. So in the grain offering there cannot be yeast or honey. ಆದ ಕಾರಣ ಈ ಒಂದು ಧಾನ್ಯದ ಯಜ್ಞದಲ್ಲಿ ಅಥವಾ ಆ ಒಂದು ಬಲಿಯಲ್ಲಿ ಜೇನುತುಪ್ಪ ಮತ್ತು ಹುಳಿ ಇಡುವುದಕ್ಕೆ ಸಾಧ್ಯವಿಲ್ಲ. So there should not be sin, there should not be hypocrisy, there should not be rationalism, there should not be worldliness, there should not be malice, and there should not be wickedness. ಆದ್ರಿಂದ ಈ ಬಲಿಯಲ್ಲಿ ನಾವು ನೋಡ್ತೇವೆ, ಅದರಲ್ಲಿ ಹುಳಿ ಇರಬಾರದು, ಅದರಲ್ಲಿ ಕಪಟತನ ಇರಬಾರದು, ಅದರಲ್ಲಿ ಲೌಕಿಕತೆ ಇರಬಾರದು, ದುರುದ್ದೇಶ ಇರಬಾರದು. ಇವೆಲ್ಲವೂ ಈ ಒಂದು ಬಲಿಯಲ್ಲಿ ಇರಬಾರದಂತ ವಿಷಯಗಳಾಗಿವೆ. So the offering should be holy unto the Lord. ಆದ್ರಿಂದ ಈ ಒಂದು ಯಜ್ಞವು ಅದು ದೇವರಿಗೆ ಪರಿಶುದ್ಧವಾಗಿ ಆತನಿಗೆ ಮೆಚ್ಚುಗೆಯಾಗಿರಬೇಕಾಗಿದೆ. The grain offering reminds us of the Lord Jesus Christ, who is the bread of life. ಈ ಒಂದು ಧಾನ್ಯದ ಬಲಿ ಅದು ಕರ್ತನಾದ ಯೇಸು ಕ್ರಿಸ್ತನನ್ನ ನಮಗೆ ಸೂಚಿಸುವಂತದ್ದಾಗಿರುತ್ತದೆ, ಯಾಕಂದ್ರೆ ಆತನೇ ನಮಗೆ ಜೀವದ ರೊಟ್ಟಿಯಾಗಿದ್ದಾನೆ. So the bread of life doesn't have any leaven or yeast. ಆದ್ರಿಂದ ಈ ಜೀವದ ರೊಟ್ಟಿಯಲ್ಲಿ ಯಾವ ಹುಳಿಯೂ ನಮಗೆ ಕಂಡು ಬರುವುದಿಲ್ಲ. So he is a holy Son of God. ಆತನು ಪರಿಶುದ್ಧನಾದಂತಹ ದೇವಕುಮಾರನಾಗಿದ್ದಾನೆ. So then we see the offering of the first fruits. ನಂತರ ನಾವು ನೋಡುತ್ತೇವೆ ಈ ಒಂದು ಪ್ರಥಮ ಫಲದ ಕಾಣಿಕೆಯನ್ನ ಕೊಡುವುದನ್ನ. So when the first fruit was harvested, they brought it and gave it to the Lord. First fruit belongs to the Lord. ಪ್ರಥಮ ಫಲವನ್ನ ಅವರು ಆ ಒಂದು ಸುಗ್ಗಿಯನ್ನ ಕೊಯ್ಯುವಾಗ ಅದನ್ನು ಸಹ ಅವರು ದೇವರಿಗೆ ತಂದು ಅರ್ಪಿಸ್ತಾ ಇದ್ರು. So we are seeing that the first fruit principle again and again. ಆದ್ರಿಂದ ಇಲ್ಲಿಯೂ ಸಹ ನಾವು ಮತ್ತೆ ಪುನರಾವರ್ತಿಸುವುದ ಈ ಮೊದಲನೆಯ ಫಲವನ್ನ ದೇವರಿಗೆ ಅರ್ಪಿಸುವುದನ್ನ ನಾವು ಪುನರಾವರ್ತನೆಯಾಗಿ ನಾವು ನೋಡ್ತಾ ಇದ್ದೇವೆ. God judged Egypt
by killing the firstborn of all Egyptian so that they may allow Israel to go free. ನಮ್ಗೆ ಗೊತ್ತಿದೆ, ದೇವರು ಐಗುಪ್ತ ಜನರನ್ನ ಶಿಕ್ಷಿಸಿದನು ಹೇಗೆಂದ್ರೆ ಅವರ ಚೊಚ್ಚಲ ಮಕ್ಕಳನ್ನ, ಅವರ ಪ್ರಾಣಿಗಳನ್ನ ಎಲ್ಲವನ್ನ, ಚೊಚ್ಚಲ ಮೊದಲ ಆ ಒಂದು ಫಲವನ್ನ ದೇವರು ಸಂಹಾರ ಮಾಡಿದನ್ನ ನಾವು ನೋಡ್ತೇವೆ. So for Israel, the firstborn was consecrated unto the Lord. ಅದೇ ರೀತಿಯಾಗಿ ಇಸ್ರಾಯೇಲರಿಗೆ ದೇವರು ಆಜ್ಞಾಪಿಸಿದನು, ಅವರ ಚೊಚ್ಚಲ ಮಕ್ಕಳನ್ನ, ಪ್ರಥಮ ಫಲವನ್ನ ಅದನ್ನ ದೇವರಿಗೋಸ್ಕರವಾಗಿ ಅವರು ಬೇರ್ಪಡಿಸಬೇಕಾಗಿತ್ತು. So God is first. God is our priority. God is important. He gets everything, the best from us. ಆದ್ರಿಂದ ದೇವರು ನಮ್ಮ ಪ್ರಥಮವಾಗಿ ನಮ್ಮ ಜೀವಿತದಲ್ಲಿ ಮತ್ತು ನಮ್ಮ ಎಲ್ಲ ಕಾರ್ಯಗಳಲ್ಲಿ ಆತನಿಗೆ ಅಗ್ರ ಸ್ಥಾನವನ್ನ ನಾವು ಕೊಡುವಂತವರಾಗಿರ್ಬೇಕು. The first day of the week belongs to the Lord. First tithe belongs to the Lord. First time of every morning belongs to the Lord. It all have to be our priority. ಹೀಗೆ ನಮ್ಮ ತಿಂಗಳಿನ ಮೊದಲನೇ ದಿನವಾಗಿರುವುದು, ವಾರದ ಮೊದಲನೇ ದಿನವಾಗಿರುವುದು, ಪ್ರತಿಯೊಂದು ನಮ್ಮ ಬೆಳಗಿನ ಜಾವದ ಪ್ರತಿಯೊಂದು ಪ್ರಥಮವಾದಂತ ಆ ಒಂದು ಗಳಿಗೆಗಳು ಅದು ದೇವರಿಗೋಸ್ಕರವಾಗಿ ನಾವು ಕೊಡ್ಬೇಕು. ಎಲ್ಲ ರೀತಿಯಲ್ಲಿಯೂ ಸಹ ದೇವರಿಗೆ ನಾವು ಪ್ರಥಮ ಸ್ಥಾನವನ್ನ ಕೊಡುವಂತವರಾಗಿರ್ಬೇಕು. So the children of Israel, when they harvested, they have to bring the first fruit, whether it is the wheat, whether it is barley, or whether it is from the trees, from the vineyard, anywhere. ಹೀಗೆ ಇಸ್ರಾಯೇಲರು ಅವರು ಸುಗ್ಗಿ ಕೊಯ್ದಂತ ಆ ಒಂದು ಪ್ರಥಮ ಫಲವನ್ನ, ಅದು ಮರದಿಂದ ಆಗಿರ್ಬೋದು ಅಥವಾ ಕಾಳುಗಳಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಫಲಗಳಾಗಿರ್ಬೋದು, ಎಲ್ಲವನ್ನೂ ಸಹ, ಮರ ಏನೇ ಗಿಡ ಏನೇ ಆಗಿದ್ರು ಅವೆಲ್ಲವನ್ನ ಕರ್ತನ ಆಲಯದಲ್ಲಿ ಅವರು ಪ್ರಥಮ ಫಲವಾಗಿ ಆತನಿಗೆ ಕಾಣಿಕೆಯಾಗಿ ಅದನ್ನ ಅರ್ಪಿಸಬೇಕಾಗಿತ್ತು. And also we read in all offerings salt was added. ಅಷ್ಟು ಮಾತ್ರವಲ್ಲ, ಈ ಎಲ್ಲ ಕಾಣಿಕೆಗಳಲ್ಲಿ ಅವರು ಉಪ್ಪನ್ನ ಸೇರಿಸಬೇಕಾಗಿತ್ತು. So honey was not there, yeast was not there, but salt was there. ಹೀಗೆ ಅಲ್ಲಿ ಜೇನುತುಪ್ಪ ಇರಲಿಲ್ಲ ಮತ್ತು ಹುಳಿ ಇರಲಿಲ್ಲ, ಆದರೆ ಉಪ್ಪು ಎಲ್ಲರಲ್ಲಿಯೂ ಇತ್ತು. So it symbolizes purity, palatable, preservation, fall and price. ಉಪ್ಪು ಏನನ್ನ ಸೂಚಿಸ್ತದೆ ಅಂದ್ರೆ ಶುದ್ಧತೆಯನ್ನ, ರುಚಿಯನ್ನ, ಸಂರಕ್ಷಣೆಯನ್ನ, ಸ್ನೇಹಿತವನ್ನ ಮಾತ್ರವಲ್ಲ ಬೆಲೆಯನ್ನ ಸಂಕೇತವಾಗಿ ಸೂಚಿಸುವಂತದಾಗಿದೆ. So God is holy and those who worship him should be worshiping in the splendor of holiness. ದೇವರು ಪರಿಶುದ್ಧನಾಗಿದ್ದಾನೆ, ಆದ್ರಿಂದ ಪರಿಶುದ್ಧನಾದ ದೇವರನ್ನ ನಾವು ಪರಿಶುದ್ಧ ಭೂಷಣದೊಡನೆ ಆರಾಧಿಸಬೇಕೆಂಬುದಾಗಿ ದೇವರು ಹೇಳ್ತಾರೆ. We should be holy instruments in the hands of God. ನಾವು ದೇವರ ಕೈಗಳಲ್ಲಿ ಪರಿಶುದ್ಧ ಉಪಕರಣಗಳಾಗಿ ಉಪಯೋಗಿಸಲ್ಪಡಬೇಕು. And salt can be mixed with anything. In the same way, gospel can transform any culture, any people group, any country. ಉಪ್ಪನ್ನ ಯಾವುದರೊಟ್ಟಿಗೆ ಬೇಕಾದರೂ ನಾವು ಅದನ್ನ ಬೆರೆಸಬಹುದು. ಅದೇ ರೀತಿಯಾಗಿ ಸುವಾರ್ತೆಯು ಎಲ್ಲ ಸಂಸ್ಕೃತಿಗಳನ್ನ, ಎಲ್ಲ ಜನಾಂಗದವರನ್ನ ಮಾರ್ಪಾಟುಗೊಳಿಸುವುದಕ್ಕೆ ಶಕ್ತಿಯುಳ್ಳದಾಗಿದೆ. So salt preserves the food being gets spoiled. ನಮಗೆ ಗೊತ್ತಿದೆ, ಉಪ್ಪು ಅದು ಆಹಾರವನ್ನ ಸಂರಕ್ಷಿಸುವಂತದಾಗಿದೆ. ಆಹಾರವು ಹಾಳಾಗದಂತೆ, ಅದು ಕೆಟ್ಟು ಹೋಗದಂತೆ ಅದರ ಗುಣಲಕ್ಷಣವನ್ನ ಉಪ್ಪು ಸಂರಕ್ಷಿಸುವಂತದಾಗಿರ್ತದೆ. So in every nation where there are Christians, the culture is preserved, the moral values are preserved. When the Christians are not there, so there is wickedness and evilness and lawlessness. ಆದ್ದರಿಂದ ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಕ್ರೈಸ್ತರು ಇದ್ದಾರೋ ಅವರ ನಿಮಿತ್ತವಾಗಿ ನಾವು ನೋಡುತ್ತೇವೆ, ಆ ಒಂದು ಸಂಸ್ಕೃತಿ ಅದು ಹಾಳಾಗದಂತೆ, ಅದು ಕೆಟ್ಟು ಹೋಗದಂತೆ, ಅಲ್ಲಿ ದುಷ್ಟತನ ಹೆಚ್ಚಾಗದಂತೆ ಕ್ರೈಸ್ತರು ಅಲ್ಲಿ ಅವರು ಆ ಒಂದು ಸಂಸ್ಕೃತಿಯನ್ನ ಸಂರಕ್ಷಿಸುವಂತವರಾಗಿದ್ದಾರೆ. Salt is also it celebrates friendship. ಅದೇ ರೀತಿಯಾಗಿ ಉಪ್ಪು ಅದು ಸ್ನೇಹವನ್ನ ಅದು ಆಚರಿಸುವಂತದಾಗಿದೆ. So God called Abraham as his friend. Lord Jesus Christ told his disciples as his friends, not as servants. ನಮಗೆ ಗೊತ್ತಿದೆ, ದೇವರು ಅಬ್ರಹಾಮನನ್ನ ತನ್ನ ಸ್ನೇಹಿತನಾಗಿ ಕರೆಯುವುದನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಯೇಸು ಕ್ರಿಸ್ತನು ಸಹ ತನ್ನ ಶಿಷ್ಯರನ್ನ ಸ್ನೇಹಿತರಾಗಿ ಕಾಣುವುದನ್ನು ನಾವು ನೋಡ್ತೇವೆ. And salt was very expensive in the ancient time. So when they give offering,
So it is an expensive offering. ಆ ಪುರಾತನ ಕಾಲದಲ್ಲಿ ನಾವು ನೋಡುವಾಗ ಹಿಂದಿನ ಕಾಲಗಳಲ್ಲಿ ಉಪ್ಪು ಬಹಳ ಬೆಲೆಯುಳ್ಳ ಒಂದು ವಸ್ತುವಾಗಿತ್ತು. ಆದ್ರಿಂದ ಅವರು ದೇವರಿಗೆ ಕಾಣಿಕೆಯಾಗಿ ಕೊಡುವಾಗ ಇದು ಬಹಳ ಅಮೂಲ್ಯವಾದಂತ ಒಂದು ಕಾಣಿಕೆಯಾಗಿತ್ತು. So traditionally, the Christians throughout the history, they gave the firstborn children for ministry or mission. ನಾವು ನೋಡ್ತೇವೆ ಸಾಂಪ್ರದಾಯಿಕವಾಗಿ ಕ್ರೈಸ್ತರು ತಮ್ಮ ಚೊಚ್ಚಲ ಮಕ್ಕಳನ್ನ ಅವರು ದೇವರ ಸೇವೆಗೋಸ್ಕರವಾಗಿ ಅವರನ್ನ ನೇಮಿಸುವುದು ನಾವು ಕಾಣುತ್ತೇವೆ. Many godly families dedicated their firstborn to go as missionaries to remote areas. ಅನೇಕ ದೈವಿಕವಾದಂತ ಕುಟುಂಬಗಳು ಅವರು ತಮ್ಮ ಮಕ್ಕಳನ್ನ ಮಿಷನರಿಗಳಾಗಿ ಅವರು ದೇವರ ಸೇವೆಗೋಸ್ಕರವಾಗಿ ಅವರನ್ನ ಸಮರ್ಪಿಸುವುದನ್ನ ನಾವು ನೋಡ್ತೇವೆ. Because firstborn belongs to God. ಯಾಕಂದ್ರೆ ಚೊಚ್ಚಲ ಮಕ್ಕಳು ಅದು ದೇವರಿಗೆ ಅವರು ಸಂಬಂಧಪಟ್ಟವರಾಗಿದ್ದಾರೆ. So in Proverbs 3:9-10 it says, people of God are called to honor the Lord with first fruits. ನಾವು ನೋಡ್ತೇವೆ ಜ್ಞಾನತಿಗಳು 9:10 ನಾವು ನೋಡ್ತೇವೆ ದೇವರ ಮಕ್ಕಳು ಅವರು ದೇವರನ್ನ ಗೌರವಿಸುವುದಕ್ಕೆ ಸನ್ಮಾನಿಸುವುದಕ್ಕೋಸ್ಕರವಾಗಿ ಅವರನ್ನ ಕರೆಯಲ್ಪಟ್ಟವರಾಗಿದ್ದಾರೆ. Whatever blessings, whatever income, whatever gifts we get, the first portion belongs to the Lord. ಆದ್ರಿಂದ ನಮಗೆ ಸಿಗುವಂತ ಆದಾಯ ಆಗಿರ್ಬೋದು, ನಮಗೆ ಸಿಗುವಂತ ಎಲ್ಲ ಒಳ್ಳೆ ವರದಾನಗಳಾಗಿರ್ಬೋದು, ಅವೆಲ್ಲವೂ ಮೊದಲನೇ ದೇವರಿಗೆ ಅದು ಕೊಡಬೇಕಾದದ್ದಾಗಿದೆ. So the cattle that is chosen for peace offering should be without blemish. ಆದ್ರಿಂದ ಈ ಒಂದು ಸಮಾಧಾನ ಯಜ್ಞಕ್ಕೋಸ್ಕರವಾಗಿ ಆಯ್ದುಕೊಳ್ಳುವಂತ ಈ ಒಂದು ಜಾನುವಾರುಗಳು ಅಥವಾ ಪ್ರಾಣಿಗಳು ಅದು ಯಾವುದೇ ಕುಂದಿಲ್ಲದಾಗಿರಬೇಕು. So Jesus Christ was the sinless substitute and he was the perfect sacrifice. ನಮಗೆ ಗೊತ್ತಿದೆ ಯೇಸು ಕ್ರಿಸ್ತನು ಆತನು ಪಾಪ ರಹಿತವಾದಂತ ಒಂದು ಯಜ್ಞವಾಗಿದ್ದನು. ಆತನು ನಮಗೋಸ್ಕರವಾಗಿ ಅರ್ಪಿಸಲ್ಪಟ್ಟವನಾದಂತ ಬದಲಿಯಾದಂತ ಒಂದು ಯಜ್ಞವಾಗಿ ಆತನು ಅರ್ಪಿಸಲ್ಪಟ್ಟನು. So we have to understand the difference between sin offering and peace offering. ಅದರಿಂದ ಇಲ್ಲಿ ನಾವು ದೋಷ ಪರಿಹಾರ ಯಜ್ಞ ಮತ್ತು ಸಮಾಧಾನ ಯಜ್ಞ ಈ ಎರಡು ಯಜ್ಞಗಳ ಮಧ್ಯದಲ್ಲಿ ಇರುವಂತ ವ್ಯತ್ಯಾಸವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. Sin offering is for the forgiveness and making peace with God. ದೋಷ ಪರಿಹಾರ ಯಜ್ಞವು ನಮ್ಮ ಕ್ಷಮಾಪಣೆಗೋಸ್ಕರವಾಗಿ ಇರುವಂತದ್ದು. ಅದು ನಾವು ದೇವರೊಟ್ಟಿಗೆ ನಾವು ಸಮಾಧಾನವನ್ನ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿರುವಂತದ್ದಾಗಿದೆ. The peace offering was not to make peace with God, but to enjoy peace with God. ಆದರೆ ಸಮಾಧಾನ ಯಜ್ಞ ದೇವರೊಟ್ಟಿಗೆ ನಾವು ಶಾಂತಿಯನ್ನ ಮಾಡುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ನಾವು ದೇವರಲ್ಲಿ ನಾವು ಶಾಂತಿಯನ್ನ ಸಾಧಿಸುವುದಕ್ಕೋಸ್ಕರವಾಗಿ ಕೊಡಲ್ಪಟ್ಟಂತ ಯಜ್ಞವಾಗಿದೆ. That means there is no peace offering without sin offering. ಅದರ ಅರ್ಥ ಈ ಸಮಾಧಾನ ಯಜ್ಞವಿಲ್ಲದೆ ನಾವು ದೋಷ ಪರಿಹಾರ ಯಜ್ಞವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. So the sin offering is Lord Jesus Christ himself. ಈ ದೋಷ ಪರಿಹಾರ ಯಜ್ಞವು ಕರ್ತನಾದ ಯೇಸು ಕ್ರಿಸ್ತನು ತಾನೇ ಸ್ವತಃ ನಮಗೋಸ್ಕರವಾಗಿ ಯಜ್ಞವಾಗಿ ಅರ್ಪಿಸಲ್ಪಟ್ಟವನಾಗಿದ್ದಾನೆ. So without him, without that sacrifice, we don't have forgiveness or we don't have peace with God. ಆದ್ರಿಂದ ಆತನ ಬಲಿದಾನವಿಲ್ಲದೆ ನಮಗೆ ದೇವರಲ್ಲಿ ನಮಗೆ ಕ್ಷಮಾಪಣೆ ಇಲ್ಲ, ಮಾತ್ರವಲ್ಲದೆ ನಮಗೆ ಪಾಪ ವಿಮೋಚನೆ ಇಲ್ಲ. So the peace offering is a voluntary offering. ಇಲ್ಲಿ ಸಮಾಧಾನ ಯಜ್ಞ ಇದು ಸ್ವಯಂ ಪ್ರೇರಿತವಾದಂತ ಒಂದು ಯಜ್ಞವಾಗಿತ್ತು. So when there was a national celebration in Israel, they had large peace offerings. ಹೀಗೆ ಇಸ್ರಾಯೇಲರು ಅವರ ಒಂದು ರಾಷ್ಟ್ರವಾಗಿ ಈ ಒಂದು ಹಬ್ಬವನ್ನ ಆಚರಿಸುವಾಗ ಈ ಸಮಾಧಾನ ಯಜ್ಞವನ್ನ ಅವರು ಒಂದು ರಾಷ್ಟ್ರವಾಗಿ ದೇವರಿಗೆ ಅರ್ಪಿಸ್ತಾ ಇದ್ರು. When Solomon built the temple and dedicated the temple, so he sacrificed 22,000 cattle and 120,000 sheep as peace offering. ಸೊಲೊಮೋನನು ಆ ದೇವಾಲಯವನ್ನ ಸಮರ್ಪಿಸಿದಾಗ 22,000 ದನಗಳನ್ನ 1,20,000 ಕುರಿಗಳನ್ನ ಸಮಾಧಾನ ಬಲಿಯಾಗಿ ಅವನು ಅರ್ಪಿಸಿದನು. So they say the world largest barbecue in history. ಇದನ್ನ ನಾವು ಹೇಳ್ತೇವೆ ಲೋಕದಲ್ಲಿ ನಡೆದಂತ ಅತಿ ದೊಡ್ಡ ಈ ಒಂದು ಬಾರ್ಬಿಕ್ಯೂ ಒಂದು ಮಾಂಸದ ಒಂದು ಊಟ ಎಂಬುದಾಗಿ ಹೇಳ್ತಾರೆ. So the peace offering, the part of the flesh is given back to those who offer the peace offering and they can eat.
ಈ ಸಮಾಧಾನದ ಯಜ್ಞವನ್ನ ಅರ್ಪಿಸುವಾಗ ಅದರಲ್ಲಿ ಒಂದು ಭಾಗವನ್ನ ಈ ಯಜ್ಞವನ್ನ ಅರ್ಪಿಸಿದಂತ ಆ ಒಂದು ವ್ಯಕ್ತಿಗೆ ಹಿಂತಿರುಗಿಸಲಾಗ್ತಾ ಇತ್ತು. ಆ ವ್ಯಕ್ತಿ ಅದನ್ನ ಆ ಒಂದು ಬಲಿಯನ್ನ ಅವ್ರು ತಿನ್ಬೋದಾಗಿತ್ತು. So that kind of offering that happened during Solomon's time did not happen again. ಸೊಲೊಮೋನನ ಕಾಲದಲ್ಲಿ ನಡೆದ ರೀತಿಯಲ್ಲಿ ನಡೆದಂತ ಆ ಒಂದು ಸಮಾಧಾನ ಯಜ್ಞ ಮತ್ತೆ ಇನ್ನೆಂದಿಗೂ ಮತ್ತೆ ಇಸ್ರಾಯೇಲ್ನಲ್ಲಿ ನಡೆಯಲಿಲ್ಲ. So later King Ezekiel gave 2,000 bulls and 17,000 sheep as peace offering. ನಂತರ ನಾವು ನೋಡುತ್ತೇವೆ ಹಿಜ್ಕೀಯನು 2,000 ಎತ್ತುಗಳನ್ನ ಮತ್ತು 17,000 ಕುರಿಗಳನ್ನ ಸಮಾಧಾನ ಬಲಿಯಾಗಿ ಕೊಡುವುದನ್ನ ನಾವು ನೋಡ್ತೇವೆ. 2 ಪೂರ್ವಕಾಲ 30:24 ಇದನ್ನ ನಾವು ಓದ್ತೇವೆ. So compared to what Solomon did, Ezekiel, it was very small, a fraction of it happened. ಹೀಗೆ ನಾವು ಹಿಜ್ಕೀಯನನ್ನ ಸೊಲೊಮೋನಿಗೆ ನಾವು ಹೋಲಿಕೆ ಮಾಡುವುದಾದ್ರೆ ಸೊಲೊಮೋನ ಒಂದು ಭಾಗವಷ್ಟೇ, ಒಂದು ಅಂಶವಷ್ಟೇ ಹಿಜ್ಕೀಯನು ಸಮಾಧಾನ ಯಜ್ಞವಾಗಿ ಅರ್ಪಿಸಿದರು. So the purpose of sin offering is to confess, repent the general disobedience and surrender to God. ಹೀಗೆ ನಾವು ನೋಡುತ್ತೇವೆ ದೋಷ ಪರಿಹಾರ ಯಜ್ಞದ ಮುಖ್ಯ ಉದ್ದೇಶ ಅಥವಾ ಗುರಿ ಏನಪ್ಪಾ ಅಂತಂದ್ರೆ ಅದು ನಾವು ದೇವರಿಗೆ ವಿಧೇಯರಾಗುವಂಥದ್ದು, ನಮ್ಮ ಪಾಪಗಳನ್ನ ನಾವು ಅರಿಕೆ ಮಾಡಿಕೊಂಡು ನಾವು ವಿಧೇಯರಾಗಿ ಆತನಿಗೆ ನಾವು ಸಂಪೂರ್ಣವಾಗಿ ಶರಣಾಗತರಾಗುವಂಥದ್ದಾಗಿದೆ. So the sin offering, the Hebrew root word is getting lost. ಇಬ್ರಿಯ ಭಾಷೆಯಲ್ಲಿ ಮೂಲ ಪದ ನಾವು ನೋಡ್ತೇವೆ, ಮೂಲ ಪದ ಕೊಡುವಂತ ಅರ್ಥ ಕಳೆದು ಹೋಗುವುದಾಗಿದೆ. So no one plans or intends to get lost. ನಾವು ಯಾರು ಸಹ ಕಳೆದು ಹೋಗುವಂತ ಒಂದು ಉದ್ದೇಶವನ್ನ ಅಥವಾ ಒಂದು ಯೋಜನೆಯನ್ನ ನಾವು ಹೊಂದಿಕೊಂಡವರಲ್ಲ. So everybody who wants to travel from home to office or office to home, they don't want to get lost. They want to be safe and secure, reaching the destination. ನಾವೆಲ್ಲರೂ ನಾವು ಮನೆಯಿಂದ ಆಫೀಸಿಗೆ, ಕಚೇರಿಯಿಂದ ಮತ್ತೆ ವಾಪಸ್ ನಾವು ಮನೆಗೆ ಬರುವಾಗ ನಮ್ಮ ಈ ಒಂದು ಓಡಾಟದಲ್ಲಿ ನಾವು ಯಾರು ಸಹ ನಾವು ಕಳೆದು ಹೋಗಬೇಕೆಂಬುದಾಗಿ ನಾವು ಬಯಸುವುದಿಲ್ಲ. ನಾವು ಸುರಕ್ಷಿತವಾಗಿ, ನಾವು ಸುಕ್ಷೇಮವಾಗಿ ನಮ್ಮ ಸ್ಥಳವನ್ನ ನಾವು ಮತ್ತೆ ಸೇರ್ಬೇಕೆಂಬುದಾಗಿ ನಾವು ಬಯಸ್ತೇವೆ. So we are like sheep gone astray. ಆದ್ರಿಂದ ನಾವು ಕಳೆದು ಹೋದಂತ ಅಥವಾ ಕಾಣೆಯಾಗಿ ಹೋದಂತ ಕುರಿಗಳ ಹಾಗೆ ನಾವಿದ್ದೇವೆ. So but we have to realize that we are lost. ಆದರೆ ನಾವು ಕಳೆದು ಹೋದವರಾಗಿದ್ದೇವೆ ಎಂಬುದನ್ನ ನಾವು ಗ್ರಹಿಸಿಕೊಳ್ಳಬೇಕು. So then only we can be rescued. ಆಗ ಮಾತ್ರ ನಾವು ರಕ್ಷಿಸಲ್ಪಡುವುದಕ್ಕೆ ಸಾಧ್ಯ. So if we say we are not lost, then we cannot be rescued. ಒಂದು ವೇಳೆ ನಾವು ಕಳೆದು ಹೋಗಲಿಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುವುದಾದರೆ ಖಂಡಿತವಾಗಲೂ ನಾವು ರಕ್ಷಿಸಲ್ಪಡಲು ಸಾಧ್ಯವಿಲ್ಲ. So all human beings are lost, but they don't realize that they are lost. ಹೀಗೆ ನಾವು ನೋಡುತ್ತೇವೆ ಮನುಷ್ಯರೆಲ್ಲರೂ, ಮಾನವರೆಲ್ಲರೂ ಕಳೆದು ಹೋದವರಾಗಿದ್ದಾರೆ. ಆದರೆ ಅವರು ಕಳೆದು ಹೋದವರಾಗಿದ್ದಾರೆ ಎಂಬುದನ್ನ ಅವರು ಗ್ರಹಿಸಿಕೊಳ್ಳುವುದಿಲ್ಲ. So only they don't repent. So only they don't want to be restored. ಆದ ಕಾರಣ ಅವರು ಪಶ್ಚಾತ್ತಾಪ ಪಡುವುದಿಲ್ಲ. ಅವರು ಮತ್ತೆ ತಿರುಗಿ ಅವರ ಸಂಬಂಧವನ್ನ ಪುನಃಸ್ಥಾಪನೆ ಮಾಡಿಕೊಳ್ಳುವುದಕ್ಕೆ ಅವರು ಬಯಸುವುದಿಲ್ಲ. But those who repent, those who receive Jesus Christ, they will have forgiveness of sins. ಆದರೆ ಯಾರು ಪಶ್ಚಾತ್ತಾಪ ಪಡುತ್ತಾರೋ, ಯಾರು ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಾರೋ ಅವರು ಯೇಸು ಕ್ರಿಸ್ತನನ್ನ ಅವರು ಹೊಂದಿಕೊಳ್ಳುವಂತವರಾಗಿರ್ತಾರೆ, ಆತನಲ್ಲಿ ಕ್ಷಮಾಪಣೆಯನ್ನ ಹೊಂದಿಕೊಳ್ಳುವಂತವರಾಗಿರ್ತಾರೆ. So another meaning for the root word is also missing the mark. ಈ ಒಂದು ಮೂಲ ಭಾಷೆಯ ಪದದ ಇನ್ನೊಂದು ಅರ್ಥ ಏನಪ್ಪಾ ಅಂತಂದ್ರೆ ಅದು ತಪ್ಪಿ ಹೋದಂತ ಒಂದು ಗುರುತು. So the missing the mark means it could be due to negligence or due to ignorance. ಈ ತಪ್ಪಿ ಹೋದಂತ ಗುರುತು ಎಂಬುದಾಗಿ ಹೇಳುವಾಗ ಒಂದು ವೇಳೆ ಅಜ್ಞಾನದಿಂದ ಅಥವಾ ನಿರ್ಲಕ್ಷ್ಯತೆಯಿಂದ ಅನೇಕರು ಈ ಗುರುತನ್ನ ಕಳೆದುಕೊಳ್ಳುತ್ತಾರೆ. So that means there are standards in our life which we have to live according to it, but we are not living according to it. ಅಂದರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ನಿರ್ದಿಷ್ಟವಾದಂತ ಒಂದು ಸ್ಟ್ಯಾಂಡರ್ಡ್ ಅನ್ನ ನಾವು ಬಳಸಿಕೊಳ್ಳಬೇಕು. ಯಾಕಂದ್ರೆ ಅದಿಲ್ಲದೆ ಹೋದರೆ ನಾವು ತಪ್ಪಿ ಹೋಗುವಂತವರಾಗಿದ್ದೇವೆ, ನಮ್ಮ ಗುರಿಯನ್ನ ನಾವು ಮುಟ್ಟದೆ ಹೋಗುವಂತವರಾಗಿರ್ತೇವೆ. So we know the standards. You're a good student, how should he behave? A student knows that, but he's not a good student. Your husband, how he should be, he knows that, but he's not. Your wife, how he should be, she is not like that. So that means we miss the mark by our own standards.
ಅದರ ಅರ್ಥ ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು, ಒಬ್ಬ ಹೆಂಡತಿ ಆಗಿರ್ಬೋದು, ಅಥವಾ ಒಬ್ಬ ಗಂಡನಾಗಿರ್ಬೋದು, ಅವರು ಯಾವ ರೀತಿಯಾಗಿ ಒಳ್ಳೆಯವರಾಗಿ ಅವರು ಜೀವಿಸಬೇಕು ಎಂಬಂತಹ ಒಂದು ಉತ್ತಮವಾದಂತಹ ಒಂದು ಮಾದರಿ ಅಥವಾ ಒಂದು ಸ್ಟ್ಯಾಂಡರ್ಡ್ ಅವರಿಗೋಸ್ಕರವಾಗಿ ಅವರು ಅದು ಇಟ್ಕೊಳ್ಬೇಕು. ಆದರೆ ಅವರು ಆ ಒಂದು ಮಾದರಿಯನ್ನ, ಆ ಒಂದು ಸ್ಟ್ಯಾಂಡರ್ಡ್ ಅನ್ನು ಅವರು ಪಾಲಿಸದೆ ಹೋದಾಗ, ಅದನ್ನ ಪೂರೈಸದೆ ಹೋದಾಗ ಅವರು ಸೇರಬೇಕಾದಂತ ಗುರಿ, ಆ ಲಕ್ಷ್ಯ, ಆ ಒಂದು ಗುರುತನ್ನ ಅವರು ತಪ್ಪಿಸಿಕೊಳ್ಳುತ್ತಾರೆ. So that means by our own standards, our own hearts will condemn us. ಅಂದ್ರೆ ಆಗ ಆ ಸಂದರ್ಭದಲ್ಲಿ ನಮ್ಮ ಹೃದಯವೇ ನಮ್ಮನ್ನ ಚುಚ್ಚುವಂತದಾಗಿರ್ತದೆ, ನಮಗೆ ಬೆರಳು ತೋರಿಸುವಂತದಾಗಿರ್ತದೆ. If our heart condemns us, God will certainly condemn us. ನಮ್ಮ ಹೃದಯವು ನಮ್ಮನ್ನ ನಿಂದಿಸುವುದಾದರೆ ಖಂಡಿತವಾಗಲೂ ದೇವರು ನಮ್ಮನ್ನು ನ್ಯಾಯ ತೀರಿಸುವಂತವನಾಗಿದ್ದಾನೆ. So only we have to repent and receive the Lord. ಆದ ಕಾರಣ ನಾವು ಪಶ್ಚಾತ್ತಾಪ ಪಟ್ಟು ನಾವು ದೇವರನ್ನ ಸ್ವೀಕಾರ ಮಾಡಿಕೊಳ್ಳಬೇಕು. So the sin offering is prescribed for priests, Israel as a whole, for the rulers, and for a common person or individual. ಹೀಗೆ ನಾವು ನೋಡುತ್ತೇವೆ, ಈ ದೋಷ ಪರಿಹಾರ ಯಜ್ಞವನ್ನ ಇಡೀ ಇಸ್ರಾಯೇಲ್ ಅಧಿಕಾರಿಗಳಿಗೆ, ಅಲ್ಲಿ ಆಡಳಿತ ಮಾಡುವಂತವರಿಗೆ ಮಾತ್ರವಲ್ಲದೆ ಸಾಮಾನ್ಯ ವ್ಯಕ್ತಿಗೂ ಸಹ ಸೂಚಿಸಲಾಗಿತ್ತು. So the priests are not exempt, or the rulers are not exempt, the rich people are not exempt. All are sinners and all have to do sin offering. ಆದ್ರಿಂದ ಇಲ್ಲಿ ಶ್ರೀಮಂತರಾಗಲಿ, ಬಡವನಾಗಲಿ, ಇರುವವರಾಗಿರಲಿ, ಅಥವಾ ಯಾಜಕರಾಗಿರಲಿ, ಪುರೋಹಿತರಾಗಿರಲಿ, ಯಾರೂ ಸಹ, ಅಂದ್ರೆ ಸಾಮಾಜಿಕವಾಗಿ ಯಾವ ವ್ಯತ್ಯಾಸವೂ ಇಲ್ಲದೆ ಎಲ್ಲರೂ ಸಹ ಈ ಒಂದು ಪಾಪ ಪರಿಹಾರ ಯಜ್ಞವನ್ನ ಅವರು ಮಾಡಬೇಕಾಗಿತ್ತು. And God takes account of not only intentional sins, even unintentional sins. ಹೀಗೆ ನಾವು ನೋಡ್ತೇವೆ, ದೇವರು ಬೇಕೆಂದು ಮಾಡುವಂತ ಪಾಪವನ್ನು ಮಾತ್ರವಲ್ಲದೆ ನಾವು ಗೊತ್ತಿಲ್ಲದೆ, ನಮ್ಮ ಅರಿವಿಲ್ಲದೆ ನಾವು ಮಾಡುವಂತ ಪಾಪಗಳನ್ನು ಸಹ ದೇವರು ಗಣನೆಗೆ ತೆಗೆದುಕೊಳ್ಳುವಂತವನಾಗಿದ್ದಾನೆ. So we may not have intended evil, but by us somebody is suffering evil. ನಾವು ಒಬ್ಬ ವ್ಯಕ್ತಿಗೆ ನಾವು ಬೇಕೆಂದು ಅವನಿಗೆ ಹಾನಿ ಮಾಡಬೇಕು ಅಥವಾ ಅವನಿಗೆ ನೋವು ಉಂಟಾಗಬೇಕೆಂಬುದಾಗಿ ನಾವು ಮಾಡುವುದಿಲ್ಲ. ಆದರೆ ಗೊತ್ತಿಲ್ಲದೆ ನಾವು ಮಾಡುವಂತಹ ತಪ್ಪುಗಳನ್ನ, ಗೊತ್ತಿಲ್ಲದೆ ನಾವು ಇತರರನ್ನ ನಾವು ನೋಯಿಸಿದರೆ ಅದನ್ನೂ ಸಹ ದೇವರು ಗಣನೆಗೆ ತೆಗೆದುಕೊಳ್ಳುವುದನ್ನು ನಾವು ನೋಡ್ತೇವೆ. It could be a lethargy, it could be negligence. ಅದು ನಮ್ಮ ಸೋಮಾರಿತನದಿಂದ ಆಗಬಹುದು ಅಥವಾ ನಮ್ಮ ಆಲಸ್ಯದಿಂದ ಆಗಬಹುದು. ಯಾವುದೇ ರೀತಿಯಲ್ಲಿ ಆದರೂ ಸಹ ದೇವರು ಅದನ್ನು ಸಹ ಪರಿಗಣಿಸುವಂತವನಾಗಿರುತ್ತಾನೆ. So a car mechanic, if he doesn't do the work properly, and a driver may be meeting with an accident. So this is intentional for one person, unintentional for other person. ಒಂದು ವೇಳೆ ಈಗ ಕಾರ್ ಮೆಕ್ಯಾನಿಕ್ ಅವನು ಮಾಡಬೇಕಾದಂತ ಆ ಒಂದು ಮೆಕ್ಯಾನಿಕ್ ಕೆಲಸದಲ್ಲಿ ಅವನು ಸೋಮಾರಿಯಾಗಿದ್ದು, ಅವನು ಸರಿಯಾದ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಅವನು ಮಾಡದೆ ಹೋದರೆ ಆ ಕಾರ್ನ ಮಾಲೀಕನಿಗೆ ಹಾನಿ ಉಂಟಾಗಬಹುದು, ಅವನಿಗೆ ಅಪಘಾತ ಉಂಟಾಗಬಹುದು. ಹಾಗೆ ಇವನು ಮಾಡುವಂತ ಈ ಒಂದು ಕಾರ್ಯದಿಂದ ಯಾವುದೇ ಒಂದು ಉದ್ದೇಶವಿಲ್ಲದೆ ಮಾಡಿದರೂ ಸಹ ಅವನು ಆ ಒಂದು ಕಾರಿನ ಮಾಲೀಕನಿಗೆ ಅನಾಹುತವಾಗುವುದಾದರೆ ಅದು ಅಪರಾಧವೇ. Mechanic did not intend death during accident, but it happens. ಅವನು ಈ ಒಂದು ಮೆಕ್ಯಾನಿಕ್ ಅವನು ಬೇಕಂತೇಳಿ ಅವನು ಮಾಡಿರ್ಲಿಕ್ಕಿಲ್ಲ. ಆದ್ರೆ ಅವನ ನಿರ್ಲಕ್ಷ್ಯತನದಿಂದ, ಕೆಲವೊಮ್ಮೆ ಅಜಾಗರೂಕತೆಯಿಂದ ಏನೋ ಒಂದು ತಪ್ಪು ಅವನಿಂದ ಉಂಟಾಗಿ ಅದರ ನಿಮಿತ್ತವಾಗಿ ಆ ಒಂದು ಆಕ್ಸಿಡೆಂಟ್ ಆಗಿದರೆ ಅದನ್ನು ಸಹ ದೇವರು ಪರಿಗಣಿಸುವಂತವನಾಗಿದ್ದಾನೆ. So the police and court cannot find that, but God knows that, and He will have to give account to God. ಒಂದು ವೇಳೆ ಕೋರ್ಟು ಅಥವಾ ಪೊಲೀಸರು ಈ ಮೆಕ್ಯಾನಿಕ್ ನ ಈ ಒಂದು ಅಜಾಗರೂಕತೆಯನ್ನ ಅವರು ಕಂಡು ಹಿಡಿಯೋದಕ್ಕೆ ಸಾಧ್ಯವಾಗದೇ ಇರಬಹುದು, ಆದರೆ ದೇವರು ಅದನ್ನ ನೋಡುವಂತವನಾಗಿದ್ದಾನೆ. ದೇವರು ಅದನ್ನೂ ಸಹ ಲೆಕ್ಕಕ್ಕೆ ತೆಗೆದುಕೊಳ್ಳುವಂತವನಾಗಿದ್ದಾನೆ. So sin is getting lost, sin is missing the mark. ಹೀಗೆ ಈ ಒಂದು ಪಾಪದ ನಿಮಿತ್ತವಾಗಿ ನಾವು ಅನೇಕ ಬಾರಿ ನಾವು ತಲುಪಬೇಕಾದಂತ ಗುರಿಯನ್ನ ಅಥವಾ ಆ ಒಂದು ಗುರುತನ್ನ ನಾವು ತಪ್ಪಿಸಿಕೊಳ್ಳುತ್ತೇವೆ. And Spurgeon says, no amount of sincerity can turn injustice into righteousness or transform falsehood into truth. ಸ್ಪರ್ಜನ್ ಅವರು ಈ ರೀತಿಯಾಗಿ ಅವರು ಹೇಳಿದ್ದಾರೆ, ಅದೇನೆಂದ್ರೆ ಎಷ್ಟೇ ಪ್ರಾಮಾಣಿಕತೆಯು
ಅನ್ಯಾಯವನ್ನು ನೀತಿಯನ್ನಾಗಿ ಪರಿವರ್ತಿಸಲು ಅಥವಾ ಸುಳ್ಳನ್ನು ಸತ್ಯವನ್ನಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ. So they can be sincerely doing injustice, ಆದ್ರಿಂದ and they cannot be delivered, or they cannot be forgiven for that. ಆದ್ರಿಂದ ಅವರು ಪ್ರಾಮಾಣಿಕವಾಗಿ ಅವರು ಅನ್ಯಾಯವನ್ನ ಮಾಡುವಂತವರಾಗಿರ್ಬೋದು. ಆದ್ರಿಂದ ಅವರಿಗೆ ಯಾವುದೇ ರೀತಿಯಾದಂತ ಕ್ಷಮಾಪಣೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. So they may be sincerely following untouchability, discriminating others, but even though they are sincere in doing that, God will judge them. ಒಂದು ವೇಳೆ ಅವರು ಪ್ರಾಮಾಣಿಕವಾಗಿ ಅಸ್ಪೃಶ್ಯತೆಯನ್ನ ಅವರು ಅನುಸರಿಸುತ್ತಾ ಇರಬಹುದು, ಅವರು ಆ ಒಂದು ಸಂಸ್ಕೃತಿಯಲ್ಲಿ ಅದನ್ನ ಪ್ರಾಮಾಣಿಕವಾಗಿ ಅವರು ಮಾಡಬಹುದು, ಆದ್ರೆ ದೇವರು ಅದನ್ನ ಕ್ಷಮಿಸುವವನಲ್ಲ. So they can think any other book or philosophy as truth, but their sincerity cannot change the falsehood or the philosophy into the truth. ಒಂದು ವೇಳೆ ಅವರು ತಪ್ಪಾದಂತ ಒಂದು ರೀತಿಯಲ್ಲಿ ಅವರು ಫಿಲಾಸಫಿ ಆಗಿರ್ಬೋದು ಅಥವಾ ಯಾವುದೇ ಪುಸ್ತಕದಿಂದ ಯಾವುದೇ ಒಂದು ಆಚರಣೆ ಆಗಿರ್ಬೋದು, ಅದನ್ನು ಅವರು ಪ್ರಾಮಾಣಿಕವಾಗಿ ಅವರು ಪಾಲಿಸ್ತಾ ಇರ್ಬೋದು, ಆದ್ರೆ ಅದು ತಪ್ಪಾಗಿದ್ದರೆ, ಅದು ಸುಳ್ಳಾಗಿದ್ದರೆ ಖಂಡಿತವಾಗಲೂ ದೇವರು ಅದನ್ನ ಸಹಿಸುವವನಲ್ಲ. So there are many people who believe in reincarnation, even though they believe sincerely. So there is no reincarnation, there is only judgment. ಅನೇಕರು ಹೀಗೆ ಪುನರ್ಜನ್ಮವನ್ನ ಅವರು ಬಹಳ ಪ್ರಾಮಾಣಿಕವಾಗಿ ಅವರು ಅದನ್ನ ಆಚರಣೆ ಮಾಡ್ತಾರೆ, ಅದನ್ನ ನಂಬುತ್ತಾರೆ, ಆದರೆ ನಮಗೆ ಗೊತ್ತಿದೆ ಅದು ಸುಳ್ಳು ಎಂಬುದಾಗಿ, ಆ ರೀತಿಯಾಗಿ ಯಾವುದು ಇಲ್ಲ ಎಂಬುದಾಗಿ. ಆದ ಕಾರಣ ದೇವರು ಅಂತ ಒಂದು ನಂಬಿಕೆಗಳನ್ನ ಖಂಡಿತವಾಗಲೂ ಆತನು ಅದನ್ನ ದಂಡಿಸುವಂತವನಾಗಿದ್ದಾನೆ. Even if a majority believes in that, that cannot become truth. ಆದ್ದರಿಂದ ಒಂದು ದೊಡ್ಡ ಸಂಖ್ಯೆಯಲ್ಲಿ ಅದನ್ನ ಸತ್ಯ ಎಂಬುದಾಗಿ ನಂಬಿದರೂ ಸಹ ಅದನ್ನ ನಾವು ಸತ್ಯವಾಗಿ ಸ್ವೀಕಾರ ಮಾಡುವುದಿಲ್ಲ, ದೇವರು ಅದನ್ನ ಸ್ವೀಕರಿಸುವವನಲ್ಲ. So the sin offering for the priest is given in details in Leviticus 4:3-12. ಹೀಗೆ ಯಾಜಕರಿಗೋಸ್ಕರವಾಗಿ ಇರುವಂತಹ ಈ ಒಂದು ದೋಷ ಪರಿಹಾರ ಯಜ್ಞದ ಕುರಿತಾಗಿ ಬಹಳ ಸವಿಸ್ತಾರವಾಗಿ ಯಾಜಕ ಕಾಂಡ 4ನೇ ಅಧ್ಯಾಯ 3-12 ವಚನಗಳಲ್ಲಿ ಕೊಡಲಾಗಿದೆ. So the anointed priest has to bring the animal to offer for his sins. ಈಗ ನಾವು ನೋಡ್ತೇವೆ, ಅಭಿಷಿಕ್ತನಾದಂತ ಯಾಜಕನು ಅವನು ಸಹ ಪಾಪ ಮಾಡುವುದಕ್ಕೆ ಸಾಧ್ಯವಾಗಿದೆ. ಆದ್ರಿಂದ ಅವನು ಹಾಗೆ ಮಾಡಿದರೆ ಅವನು ತನಗೋಸ್ಕರವಾಗಿ ಒಂದು ದೋಷ ಪರಿಹಾರ ಕಾಣಿಕೆಯನ್ನು ತರಬೇಕಾಗಿತ್ತು. He has to bring a bull and place his hand upon the bull to identify himself with the victim. ಅವನು ಸಹ ಒಂದು ಗುಳಿಯನ್ನ ತೆಗೆದುಕೊಂಡು ಬಂದು ಅದರ ಮೇಲೆ ತನ್ನ ಕೈಗಳನ್ನ ಇಟ್ಟು ಅದರ ಮೂಲಕವಾಗಿ ಆ ಬಲಿ ಪಶುವಿನೊಂದಿಗೆ ತನ್ನನ್ನೇ ತಾನು ಗುರುತಿಸಿಕೊಳ್ಳಬೇಕಾಗಿತ್ತು. So the priest has to cleanse the victim or the animal more strictly than other people who give sin offering. ಅದರಿಂದ ಇಲ್ಲಿ ಈ ಯಾಜಕನು ಅಥವಾ ಈ ಪುರೋಹಿತನು ಅವನು ತನಗೋಸ್ಕರವಾಗಿ ಕೊಡುವಂತ ಈ ಒಂದು ಬಲಿ ಪಶುವನ್ನ ಬಹಳ ಕಟ್ಟುನಿಟ್ಟಿನಿಂದ, ಇತರರಿಗಿಂತಲೂ ಅವನು ಬಹಳ ಕಟ್ಟುನಿಟ್ಟಿನಿಂದ ಆ ಒಂದು ಪ್ರಾಣಿಯನ್ನ ಶುಚಿಗೊಳಿಸುವುದರಲ್ಲಿ, ಅದನ್ನ ಶುದ್ಧೀಕರಿಸುವುದರಲ್ಲಿ ಬಹಳ ಗಮನವಿಡಬೇಕಾಗಿತ್ತು. Paul writes that Lord Jesus Christ became our sin offering. ಪೌಲನು ನಮಗೆ ಬರೀತಾನೆ, ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ದೋಷ ಪರಿಹಾರವಾಗಿ ಆ ಬಲಿಯಾದನು. So the laying of hand on the head of the animal for sacrifice is repeated 5 times. ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯಜ್ಞಕ್ಕಾಗಿ ತಲೆಯ ಮೇಲೆ ಕೈ ಇಡುವುದನ್ನ 5 ಬಾರಿ ಪುನರಾವರ್ತಿಸಿರುವುದನ್ನ ನಾವು ನೋಡ್ತೇವೆ. So there are at least 5 meanings for that. ಇದಕ್ಕೆ ಕನಿಷ್ಠ 5 ಅರ್ಥಗಳನ್ನ ನಾವು ನೋಡಬಹುದು. So when the priest lays hands on the animal sacrifice, he confesses his sins. ಹೀಗೆ ಈ ಒಂದು ಪ್ರಾಣಿಯ ಮೇಲೆ ಕೈಯನ್ನ ಇಡುವಾಗ, ಪುರೋಹಿತನು ಕೈಯನ್ನು ಇಡುವಾಗ ಅದು ಪಾಪ ಅರಿಕೆಯನ್ನ ಸೂಚಿಸುವಂತದಾಗಿದೆ. The second thing is he consents to the plan of substitution. ಎರಡನೇದಾಗಿ ತನಗೆ ಬದಲಿಯಾಗಿ ಒಂದು ಯೋಜನೆಯನ್ನ ಮಾಡುವುದಕ್ಕೋಸ್ಕರವಾಗಿ ಅವನು ಸಮ್ಮತಿ ನೀಡುವಂತವನಾಗಿದ್ದಾನೆ. So he says, I am the sinner, I should die, but I agree for this
lamb or the sheep or the bull to be sacrificed on behalf of me. ಅವನು ಒಪ್ಪಿಕೊಳ್ತಾ ಇದ್ದಾನೆ, ನಾನು ಪಾಪಿಯಾಗಿದ್ದೇನೆ, ನಾನು ಬಲಿಯಾಗಬೇಕಾಗಿತ್ತು, ಆದರೆ ನನ್ನ ಸ್ಥಾನದಲ್ಲಿ ನನಗೆ ಬದಲಿಯಾಗಿ ಈ ಒಂದು ಪ್ರಾಣಿ ಆ ಒಂದು ಪಾಪವನ್ನು ಹೊತ್ತುಕೊಂಡು ಬಲಿಯಾಗ್ತಾ ಇದೆ ಎಂಬಂತ ಸತ್ಯವನ್ನ ಅವನು ಒಪ್ಪಿಕೊಳ್ಳುತ್ತಾ ಇದ್ದನು. So when a person places the hand on the animal, the victim or the animal is accepted by God instead of sinner. ಹೀಗೆ ಆ ಬಲಿಪಶುವನ್ನ ಪಾಪಿಯ ಸ್ಥಾನದಲ್ಲಿ ದೇವರು ಸ್ವೀಕರಿಸ್ತಾ ಇದ್ದನು. So then the transference of sin from the human to the animal happens. ಹೀಗೆ ಮನುಷ್ಯನ ಪಾಪವು ಆ ಒಂದು ಪ್ರಾಣಿಗೆ ವರ್ಗಾವಣೆಯಾಗುತ್ತಾ ಇತ್ತು. So then that person depends on the animal for his redemption. ಈಗ ಆ ವ್ಯಕ್ತಿ ತನ್ನ ವಿಮೋಚನೆಗಾಗಿ ಆ ಒಂದು ಬಲಿಪಶುವಿನ ಮೇಲೆ ಅವಲಂಬಿತನಾಗ್ತಾ ಇದ್ದಾನೆ. So we have to confess our sin coming to Lord Jesus Christ. ಆದ್ರಿಂದ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ನಾವು ಬರುವಾಗ ನಮ್ಮ ಪಾಪಗಳನ್ನ ನಾವು ಅರಿಕೆ ಮಾಡಿಕೊಳ್ಳಬೇಕು. We have to consent and accept that Jesus Christ is our substitute. ನಾವು ಒಪ್ಪಿಕೊಳ್ಳಬೇಕು, ಯೇಸು ಕ್ರಿಸ್ತನು ನಮ್ಮ ಬದಲಿಯಾಗಿ ಆತನು ನಿಯೋಜಿಸಲ್ಪಟ್ಟಿದ್ದಾನೆ ಎಂಬುದಾಗಿ. God the Father accepts Jesus Christ on behalf of us as substitute for us. ತಂದೆಯಾದ ದೇವರು ನಮ್ಮ ಪರವಾಗಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಆ ಪಾಪಿಯ ಸ್ಥಾನದಲ್ಲಿ ಸ್ವೀಕರಿಸುವಂತವನಾಗಿದ್ದಾನೆ. Our sins are transferred on Lord Jesus Christ. ನಮ್ಮ ಪಾಪಗಳು ಯೇಸು ಕ್ರಿಸ್ತನ ಮೇಲೆ ವರ್ಗಾವಣೆಗೊಳ್ಳುತ್ತದೆ. Our salvation depends on Lord Jesus Christ. ನಮ್ಮ ರಕ್ಷಣೆಯು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅವಲಂಬಿತವಾಗಿದೆ. So we depend on him because he is our sin offering. ನಾವು ಆತನಲ್ಲಿ ಆತುಕೊಳ್ಳುವಂತವರಾಗಿದ್ದೇವೆ, ಏಕೆಂದರೆ ಆತನು ನಮ್ಮ ದೋಷ ಪರಿಹಾರ ಯಜ್ಞವಾಗಿದ್ದಾನೆ. So the guilt offering or trespass offering is a person is requested or required by oath to tell the truth. ಹೀಗೆ ನಾವು ನೋಡುತ್ತೇವೆ, ಈ ಒಂದು ಅತಿಕ್ರಮಣವಾದಂತ ಯಜ್ಞ ಅಥವಾ ಪ್ರಾಯಶ್ಚಿತ್ತವಾದಂತ ಈ ಯಜ್ಞದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಅವನು ಈ ಒಂದು ದೋಷವನ್ನ ತನ್ನ ಮೇಲೆ ಅವನು ತೆಗೆದುಕೊಳ್ಳುವಂತವನಾಗಿರ್ತಾನೆ. If he knows the truth and if he does not tell it, he bears the guilt. ಅವನು ಸತ್ಯವನ್ನ ತಿಳಿದವನಾಗಿ ಆ ಸತ್ಯವನ್ನ ಹೇಳದೇ ಇದ್ದರೆ ಅವನು ಆ ಒಂದು ಪ್ರಾಯಶ್ಚಿತ್ತ ಯಜ್ಞವನ್ನ ಮಾಡಬೇಕಾಗಿತ್ತು. If he sees somebody is murdering somebody, he is the eyewitness, but he refuses to give witness, then he sins against God. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಕೊಲ್ಲುವುದನ್ನ ಅವನು ನೋಡ್ತಾ ಇದ್ದಾನೆ, ಅವನು ಕಣ್ಣಾರೆ ನೋಡಿ ಸಾಕ್ಷಿಯಾಗಿದ್ದು ಅದನ್ನ ಅವನು ಹೇಳದೆ ಹೋದರೆ, ಸತ್ಯವಾಗಿ ನಡೆದ ಘಟನೆಯನ್ನ ಹೇಳದೆ ಹೋದರೆ ಅವನು ಅಪರಾಧಿ ಆಗ್ತಾನೆ, ಅವನು ಪ್ರಾಯಶ್ಚಿತ್ತ ಯಜ್ಞವನ್ನು ಮಾಡಬೇಕಾಗ್ತದೆ. So the another reason is when a person ceremonically becomes unclean. ಇನ್ನೊಂದು ಕಾರಣ, ಅವನು ಈ ಒಂದು ಅಶುದ್ಧವಾಗುವಂತ ಕಾಲಗಳು, ಅಂದ್ರೆ ಅವನು ಅಶುದ್ಧ ಪ್ರಾಣಿಯನ್ನ ಮುಟ್ಟುವಾಗ ಅಥವಾ ಯಾವುದೇ ಅಶುದ್ಧವಾದಂತ ವಸ್ತುಗಳನ್ನ ಮುಟ್ಟಿ ಅವನು ಅಶುದ್ಧನಾಗುವಾಗ ಅವನು ತಪ್ಪಿತಸ್ಥನಾಗ್ತಾನೆ. Then when he gives a false oath or false witness, then he has to offer guilt offering. ಇನ್ನೊಂದು ಸಂದರ್ಭ, ಅವನು ಯಾವಾಗ ಸುಳ್ಳು ಪ್ರಮಾಣ ವಚನವನ್ನು ಹೇಳ್ತಾನೋ ಅಥವಾ ಸುಳ್ಳು ಆಣೆ ಇಡ್ತಾನೋ ಆಗ ಅವನು ತಪ್ಪಿತಸ್ಥನಾಗ್ತಾನೆ. So the guilt offering is specific when somebody does something specific and he knows it and he has to come to the tabernacle or the temple and give the guilt offering. ಹೀಗೆ ಪ್ರಾಯಶ್ಚಿತ್ತ ಯಜ್ಞವಂತ ಹೇಳುವಂಥದ್ದು ಅದು ಬಹಳ ಸೂಕ್ಷ್ಮವಾಗಿ ಆ ಒಂದು ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟದಾಗಿದೆ. ಯಾವಾಗ ಅವನು ತಪ್ಪಿತಸ್ಥನಾಗಿ ಅಪರಾಧಿ ಆಗ್ತಾನೋ ಈ ಒಂದು ಎಲ್ಲಾ ಸಂದರ್ಭಗಳಲ್ಲಿ ಅವನು ಈ ಒಂದು ಯಜ್ಞವನ್ನ ಮಾಡಬೇಕಾಗಿತ್ತು. So the guilt offering is like the sin offering, but without sin offering there's no guilt offering. ಈ ಪ್ರಾಯಶ್ಚಿತ್ತ ಯಜ್ಞವು ಇದು ಸಹ ದೋಷ ಪರಿಹಾರ ಯಜ್ಞದ ಹಾಗೆ ಇರುತ್ತೆ, ಆದರೆ ದೋಷ ಪರಿಹಾರ ಯಜ್ಞವಿಲ್ಲದೆ ಈ ಒಂದು ಪ್ರಾಯಶ್ಚಿತ್ತ ಯಜ್ಞ ಮಾಡೋದಕ್ಕೆ ಸಾಧ್ಯವಿಲ್ಲ. So guilt offering is failing to obey the following. So not give first fruits, firstborn, the tithe, then vowed offering. If you don't do that, then we have to give trespass or guilt offering.
ಹೀಗೆ ಈ ಒಂದು ಪ್ರಾಯಶ್ಚಿತ ಯಜ್ಞ ಯಾವಾಗೆಲ್ಲ ಅವ್ರು ಮಾಡ್ಬೇಕಂದ್ರೆ, ಒಂದು ವೇಳೆ ಅವರು ಪ್ರಥಮ ಫಲವನ್ನ ಕೊಡದೇ ಇದ್ದರೆ, ಪ್ರಥಮ ಪುತ್ರರನ್ನ ಕೊಡದೇ ಇದ್ದರೆ, ಅಥವಾ ನಾವು ನೋಡ್ತೇವೆ ಅವ್ರು ಮಾಡುವಂತ ಪ್ರತಿಜ್ಞೆಗಳು, ಆಣೆಗಳು ಇವೆಲ್ಲವೂ ಸುಳ್ಳಾಗಿದ್ರೆ, ಈ ರೀತಿಯಾದಂತಹ ಕಾರ್ಯಗಳೆಲ್ಲ ಮಾಡುವಾಗ ಅವರು ಪ್ರಾಯಶ್ಚಿತ ಯಜ್ಞವನ್ನ ಮಾಡಬೇಕಾಗಿತ್ತು. So if he has not given tithe, the penalty of 20% will be added. He has to give, when he gives, he has to add 20% interest and give it. ಒಂದು ವೇಳೆ ಅವನು ದಶಮಾಂಶವನ್ನು ಅವನು ಕೊಡುವಾಗ ಸರಿಯಾಗಿ ಅವನು ಕೊಡದೇ ಇದ್ದರೆ, ಆ ಒಂದು ಈ ಒಂದು ಪ್ರಾಯಶ್ಚಿತ ಯಜ್ಞವನ್ನು ಕೊಡುವಾಗ ಅವನು ಅದಕ್ಕೆ ದಂಡವನ್ನ ಕಟ್ಟಬೇಕು. ಅಂದ್ರೆ 20% ಸೇರಿಸಿ, ದಂಡವನ್ನ ಸೇರಿಸಿ ಅವನು ಈ ಒಂದು ಯಜ್ಞವನ್ನು ಮಾಡಬೇಕಾಗಿದೆ. Ignorance of law is the breach of law or the breaking of law. ಇನ್ನೊಂದು ನಾವು ನೋಡ್ತೇವೆ, ಕಾನೂನಿನ ಅಜ್ಞಾನವೂ ಸಹ ಕಾನೂನನ್ನ ಉಲ್ಲಂಘನೆಯಾಗಿದೆ. The same way, ignorance of truth means you face judgment and penalty. ಅದೇ ರೀತಿಯಾಗಿ ನಾವು ಸತ್ಯವನ್ನ ನಾವು ಅಲ್ಲಗಳೆಯುವುದಾದರೆ, ಅದನ್ನ ನಾವು ನಿರ್ಲಕ್ಷ್ಯ ಮಾಡುವುದಾದರೆ, ನಾವು ಆ ಸತ್ಯಕ್ಕೋಸ್ಕರವಾಗಿ ನಾವು ಬೆಲೆ ಕಟ್ಟಬೇಕಾಗಿ ಬರ್ತದೆ. So this chapter helps us to understand why sacrifice is important. ಆದ್ರಿಂದ ಈ ಅಧ್ಯಯನವು ನಮಗೆ ಕಲಿಸುವಂತದ್ದು ತ್ಯಾಗ ಅಥವಾ ಬಲಿದಾನದ ಪ್ರಾಮುಖ್ಯತೆಯನ್ನು ನಮಗೆ ತಿಳಿಸಿಕೊಡುವಂತದ್ದಾಗಿದೆ. The life is in the blood. ಜೀವವು ರಕ್ತದಲ್ಲಿ ಅಡಕವಾಗಿದೆ ಎಂಬುವ ಸತ್ಯವನ್ನು ನಮಗೆ ತಿಳಿಸುತ್ತದೆ. Jesus Christ gave even the last drop of blood for our sins. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕೊನೆಯ ಹನಿ ರಕ್ತವನ್ನ ನಮಗೋಸ್ಕರವಾಗಿ ಆತನು ಸುರಿಸಿದನು. So we can transfer our sins on innocent or sinless holy Son of God and receive forgiveness. ಆದ್ದರಿಂದ ನಮ್ಮ ಪಾಪಗಳನ್ನ ಆ ಮುಗ್ಧ ಬಲಿಪಶುವಿನ ಮೇಲೆ ಯಾವ ರೀತಿಯಾಗಿ ಪಾಪಗಳ ವರ್ಗಾವಣೆ ಆಯಿತು, ಅದೇ ರೀತಿಯಾಗಿ ನಮ್ಮ ಪಾಪಗಳು ಕ್ರಿಸ್ತನಲ್ಲಿ ವರ್ಗಾವಣೆ ಆಯಿತು. Sacrifice of Lord Jesus Christ, the blood of Lord Jesus Christ, and forgiveness of sins in Jesus Christ. ಕರ್ತನಾದ ಯೇಸು ಕ್ರಿಸ್ತನ ಬಲಿದಾನ ಯಜ್ಞವಾಗಿ, ಯೇಸು ಕ್ರಿಸ್ತನ ರಕ್ತ ಮತ್ತು ಪಾಪಗಳ ಕ್ಷಮೆ, ಇವೆಲ್ಲವನ್ನ ನಾವು ನೋಡ್ತೇವೆ. So the Lord revealed the importance of sacrifice and forgiveness through the tabernacle sacrificial system. ಹೀಗೆ ದೇವರು ಆ ಒಂದು ದೇವದರ್ಶನದ ಗುಡಾರದಲ್ಲಿ ಮಾಡ್ತಾ ಇದ್ದಂತ ಈ ಎಲ್ಲ ಬಲಿದಾನಗಳ ಮೂಲಕವಾಗಿ, ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಂತ ಆ ಒಂದು ಬಲಿದಾನವನ್ನ ನಮಗೆ ತಿಳಿಸುವಂತದ್ದಾಗಿದೆ. May God help us to understand that Jesus Christ is the ultimate offering and there is no sacrifice needed anymore. ತಂದೆಯಾದ ದೇವರು ನಮಗೋಸ್ಕರವಾಗಿ ಕೊಟ್ಟಂತ ಅತಿ ದೊಡ್ಡ ಬಲಿಯಾಗಿ ಯೇಸು ಕ್ರಿಸ್ತನನ್ನ ಕೊಟ್ಟದನ್ನ ನಾವು ಅರ್ಥ ಮಾಡಿಕೊಂಡು, ಅದಕ್ಕಿಂತ ಉತ್ತಮವಾದಂತ ಇನ್ನೊಂದು ಬಲಿ ಅಥವಾ ಇನ್ನೊಂದು ಬಲಿ ನಮಗೆ ಬೇಕಾಗಿಲ್ಲ, ಈ ಒಂದು ಸತ್ಯವನ್ನ ನಾವು ತಿಳ್ಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಿ. Let us close our eyes and pray. ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. Oh gracious loving Father, thank you for speaking to us. ಕರುಣೆಯುಳ್ಳ ದೇವರೇ, ನಮ್ಮ ಸಂಗಡ ನೀನು ಮಾತನಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you Lord for the revelation of your love, your provision for forgiveness, provision for redemption through sacrifices. ಹೌದು ಸ್ವಾಮಿ, ನೀವು ನಮಗೆ ಕೊಟ್ಟಂತ ಆ ಒಂದು ತ್ಯಾಗದ ಮೂಲಕವಾಗಿ, ಪಾಪದ ಪರಿಹಾರಕ್ಕೋಸ್ಕರವಾಗಿ ನೀವು ಮಾಡಿದಂತ ಈ ಒಂದು ಪ್ರಕಟಣೆ ನಮಗೆ ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you Lord for your sacrifice on the cross of Calvary, a sin offering, so that we have forgiveness, eternal life, eternal hope. ಹೌದು ತಂದೆಯೇ, ಶಿಲುಬೆಯಲ್ಲಿ, ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ನೀನು ಮಾಡಿದಂತ ಆ ಒಂದು ಬಲಿದಾನದ ಮೂಲಕವಾಗಿ ನಮಗೆ ಪಾಪ ಪರಿಹಾರ, ನಮಗೆ ಪಾಪದಿಂದ ಕ್ಷಮಾಪಣೆ ಮಾತ್ರವಲ್ಲದೆ ನಿತ್ಯ ಜೀವವನ್ನ ನಮಗೆ ಅನುಗ್ರಹಿಸಿಕೊಟ್ಟಂತ ನಿನ್ನ ಆ ಒಂದು ಯಜ್ಞದ ಬಲಿದಾನಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Help us to rejoice in this truth and also share this truth with others. ಈ ಒಂದು ಸತ್ಯವನ್ನ ನಾವು ಉಲ್ಲಾಸಿಸುವಂತೆ ಮಾತ್ರವಲ್ಲದೆ ಈ ಒಂದು ಸತ್ಯವನ್ನ ನಾವು ಇತರರಿಗೆ ಹಂಚುವಂತೆ ನಮಗೆ ಸಹಾಯ ಮಾಡು. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್. ಆಮೆನ್.